ಸ್ಟೂಡೆಂಟ್ಸ್ ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ರಾಬ್ಲಮ್ ಅನ್ನ ಬರ್ತಿದ್ದೀನಿ, ಒಂದ್ಸತಿ ಪ್ರಾಬ್ಲಮ್ ಅನ್ನ ನೋಡ್ಕೊಂಡ್ ಬರೋಣ. ಅದಾದ್ಮೇಲೆ ವರ್ಕಿಂಗ್ ನೋಟ್ ಮತ್ತೆ ಜರ್ನಲ್ ಎಂಟ್ರೀಸ್ ಅನ್ನ ಅಲ್ಲಿ ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ ಅನ್ನ ಓದ್ತಾ ಇದ್ದೀನಿ. ಮೊದಲಿಗೆ ನಾನು ಟೈಟಲ್ ಅನ್ನ ಬರ್ದಿದ್ದೀನಿ, ಫಾರ್ಫಿಚರ್ ಅಂಡ್ ರೀಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ ಅಂತ ಬರ್ದಿದ್ದೀನಿ. ಸೊ ಆ ಬೇಸಿಸ್ ಮೇಲೆ ನಾನು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸನ್ ಇಂಡಿಯಾ ಲಿಮಿಟೆಡ್ issued 20,000 shares of ₹100 each at a premium of ₹10 each. ಸೊ ಸನ್ ಇಂಡಿಯಾ ಲಿಮಿಟೆಡ್ ಏನ್ ಮಾಡ್ತಾ ಇದ್ದಾರೆ, ಶೇರ್ಸ್ ಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ, 20,000 ಶೇರ್ಸ್ ಅಂತ ಬರ್ದಿದ್ದಾರೆ. ಸೊ ಅದನ್ನ ಅಂಡರ್ಲೈನ್ ಮಾಡ್ಕೊಂಡಿದ್ದೇನೆ. ಆಫ್ ₹100 ಈಚ್. ಸೊ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, ₹100 ಇದೆ. ಅಟ್ ಅ ಪ್ರೀಮಿಯಂ ಆಫ್ ₹10 ಈಚ್. ಸೊ ಪ್ರೀಮಿಯಂ ಕೂಡ ಕೊಡ್ತಾ ಇದ್ದಾರೆ, ಅಂದ್ರೆ ಪ್ರೀಮಿಯಂ ಪ್ರಾಬ್ಲಮ್ ಇದು. ಸೊ ಏನಾಗ್ತಾ ಇದೆ, 20,000 ಶೇರ್ಸ್ ಅನ್ನ ಎಷ್ಟಕ್ಕೆ ಮಾಡ್ತಾ ಇದ್ದಾರೆ, 100 ಪ್ಲಸ್ ₹10 ಪ್ರೀಮಿಯಂ ಇದೆ. ಸೊ 110 ರುಪೀಸ್ಗೆ ಏನಾಗ್ತಾ ಇದೆ, ಅಲ್ಲಿ ಶೇರ್ಸ್ ಗಳು ಇಶ್ಯೂ ಆಗ್ತಾ ಇದೆ. ಸೊ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಮಾಡುವಾಗ ನಾವು ಏನ್ ಮಾಡ್ಬೇಕು, 20,000 ಇಂಟು 110 ಮಾಡಬೇಕು. ಸೊ ನಾರ್ಮಲಿ ನಾವು 100 ಮಾಡ್ತೀವಿ. ಸೊ ಇಲ್ಲಿ ಪ್ರೀಮಿಯಂ ಪ್ರಾಬ್ಲಮ್ ಇರೋದ್ರಿಂದ ನಾವು 100 ಪ್ಲಸ್ 10 ಮಾಡಬೇಕು, ಅಂದ್ರೆ 110 ಆಗುತ್ತೆ. ಸೊ 110 ಇಂಟು 20,000 ಮಾಡಬೇಕು. ಸೊ ನಮ್ಗೆ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ ಸಿಗುತ್ತೆ. ಎಷ್ಟು ಸಿಗುತ್ತೆ, 22 lakh ಬರುತ್ತೆ. ಅದನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮ್ಗೆ ಹೇಳ್ತೀನಿ. ದ ಅಮೌಂಟ್ ವಾಸ್ ಪೇಯಬಲ್ ಆಸ್ ಫಾಲೋಸ್. ಸೊ ಈ ಅಮೌಂಟ್ ಅನ್ನ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. 3 ಪ್ರೊಸೆಸ್ ಕೊಟ್ಟಿದ್ದಾರೆ. ಫಸ್ಟ್ ಪ್ರೊಸೆಸ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಅಲ್ಲಿ ₹20 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, ₹20 ಬರ್ತಾ ಇದೆ. ಸೆಕೆಂಡ್ ಪ್ರೋಸೆಸ್ ಅಲಾಟ್ಮೆಂಟ್ ಪ್ರೋಸೆಸ್. ಸೊ ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ₹50 ಬರ್ತಾ ಇದೆ, ವಿಚ್ ಇನ್ಕ್ಲೂಡ್ಸ್ ಪ್ರೀಮಿಯಂ. ಸೊ ಪ್ರೀಮಿಯಂ ಕೂಡ ಇದರಲ್ಲಿ ಬರುತ್ತೆ, ಈ ಪ್ರೋಸೆಸ್ ಅಲ್ಲಿ ಬರುತ್ತೆ. ಅಂದ್ರೆ ಅಲಾಟ್ಮೆಂಟ್ ಮನಿ ಎಷ್ಟಿದೆ, ₹40 ಇದೆ. ಪ್ಲಸ್ ಪ್ರೀಮಿಯಂ ಎಷ್ಟಿದೆ, ₹10 ಇದೆ. ಸೊ ನಮಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ₹10 ಅಂತ ಪ್ರೀಮಿಯಂ. ಸೊ ಹಾಗಾಗಿ 40 ಪ್ಲಸ್ 10 ಆಗುತ್ತೆ. ಸೊ ಅಲಾಟ್ಮೆಂಟ್ ಮನಿ ₹40, ಪ್ರೀಮಿಯಂ ₹10. ಸೊ ಟೋಟಲ್ ಅಲಾಟ್ಮೆಂಟ್ ಮನಿ ಎಷ್ಟಾಗುತ್ತೆ, ₹50 ಆಗುತ್ತೆ. ಥರ್ಡ್ ಪ್ರೋಸೆಸ್ ಕಾಲ್ಸ್ ಪ್ರೋಸೆಸ್. ಸೊ ಕಾಲ್ ಪ್ರೋಸೆಸ್ ಅಲ್ಲಿ ಎಷ್ಟಾಗ್ತಾ ಇದೆ, ಎಷ್ಟು ಬರ್ತಾ ಇದೆ, ₹40 ಬರ್ತಾ ಇದೆ. ಫಸ್ಟ್ ಟೈಮ್ ಫೈನಲ್ ಕಾಲ್. ಸೊ ಅದೇ ಫೈನಲ್ ಕಾಲ್ ಆಗಿದೆ, ₹40 ಬರ್ತಾ ಇದೆ. All the shares were subscribed and the money duly received except the first and final call money on 1,000 shares. So ಇಲ್ಲಿ 3 ಪ್ರೋಸೆಸ್ ಏನಿದಾವೆ. ಸೊ ಎಲ್ಲ ಏನಾಗಿದಾವೆ, ಸಬ್ಸ್ಕ್ರೈಬ್ ಆಗಿದಾವೆ ಶೇರ್ಸ್ ಗಳು. ಸೊ ಶೇರ್ಸ್ ಗಳು ಸಬ್ಸ್ಕ್ರೈಬ್ ಆದ್ಮೇಲೆ ಎಲ್ಲಾ ದುಡ್ಡನ್ನ ಏನ್ ಮಾಡ್ತಾ ಇದ್ದಾರೆ, ರಿಸೀವ್ ಮಾಡ್ತಾ ಇದ್ದಾರೆ. ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಆನ್ 1,000 ಶೇರ್ಸ್. ಸೊ ಫೈನಲ್ ಕಾಲ್ ಮನಿಯಲ್ಲಿ ಏನಾಗ್ತಾ ಇದೆ, ಸೊ ಟೋಟಲ್ ಶೇರ್ಸ್ ಎಷ್ಟಿದಾವೆ, 20,000 ಶೇರ್ಸ್ ಇದಾವೆ. ಆದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್, ಸೊ ₹40 ಇದೆ ಫಸ್ಟ್ ಅಂಡ್ ಫೈನಲ್ ಕಾಲ್. ಅದರಲ್ಲಿ ಎಷ್ಟು ಬರ್ತಾ ಇದಾವೆ, ಎಷ್ಟು ಮಾತ್ರ ಬರ್ತಾ ಇದಾವೆ, 19,000 ಶೇರ್ ಗಳ ವ್ಯಾಲ್ಯೂ ಏನಾಗ್ತಾ ಇದೆ, ಅಷ್ಟು ಮಾತ್ರ ಬರ್ತಾ ಇದೆ. 1,000 ಏನಾಗ್ತಾ ಇಲ್ಲ, ಇಲ್ಲಿ 1,000 ಶೇರ್ ನ ವ್ಯಾಲ್ಯೂ ಏನಾಗ್ತಾ ಇಲ್ಲ, ಇಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ದ ಡೈರೆಕ್ಟರ್ಸ್ ಫಾರ್ಫಿಟೆಡ್ ದೀಸ್ ಶೇರ್ಸ್. ಸೊ ಎಷ್ಟು ಶೇರ್ಸ್ ಬರ್ತಾ ಇಲ್ಲ, ಎಷ್ಟು ಶೇರ್ ನ ಅಮೌಂಟ್ ಬರ್ತಾ ಇಲ್ಲ, ಅಷ್ಟು ಶೇರ್ ನ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಫಾರ್ಫಿಚರ್ ಮಾಡ್ತಾ ಇದ್ದಾರೆ. ಯಾರು ಫಾರ್ಫಿಚರ್ ಮಾಡ್ತಾ ಇದ್ದಾರೆ, ದ ಡೈರೆಕ್ಟರ್ಸ್ ಆಫ್ ದ ಕಂಪನಿ. ಸೊ ಕಂಪನಿಯ ಡೈರೆಕ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಫಾರ್ಫಿಚರ್ ಅಂತ ಕೊಟ್ಟಿದ್ದಾರೆ. ಫಾರ್ಫಿಚರ್ ದೀಸ್ ಶೇರ್ಸ್ ಅಂತ ಹೇಳಿದ್ರೆ ಎಷ್ಟು ಶೇರ್ ನ ವ್ಯಾಲ್ಯೂ ಬರ್ತಾ ಇಲ್ಲ, ಅಷ್ಟು ಶೇರ್ ನ ಏನ್ ಮಾಡ್ತಾ ಇದ್ದಾರೆ, ಕ್ಯಾನ್ಸಲ್ ಮಾಡ್ತಾರೆ. ಸೊ ಎಷ್ಟು ಶೇರ್ ನ ವ್ಯಾಲ್ಯೂ ಬರ್ತಾ ಇಲ್ಲ, 1,000 ಶೇರ್ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂಡ್ ರೀ ಇಶ್ಯೂ. ಸೊ ಆ ಶೇರ್ಗಳನ್ನ, ಸೊ ಯಾವ ಶೇರ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಆ ಶೇರ್ಗಳನ್ನ ಏನ್ ಮಾಡ್ತಾ ಇದ್ದಾರೆ, ರೀ ಇಶ್ಯೂ ಮಾಡ್ತಾ ಇದ್ದಾರೆ. ಆಸ್ ಫುಲ್ಲಿ ಪೇಡ್ ಅಟ್ ₹90 per share. ಸೊ ಅವನ್ನ ಫುಲ್ಲಿ ಪೇಡ್ ಶೇರ್ಸ್ ಗಳಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಟ್ ₹90 per share. ಅಂದ್ರೆ ಎಷ್ಟು ಕ್ಯಾನ್ಸಲ್ ಆಗಿದಾವೆ ಶೇರ್, 1,000 ಶೇರ್. ಆ ಶೇರ್ ಅನ್ನ ಎಷ್ಟಕ್ಕೆ ಮಾರ್ತಾ ಇದ್ದಾರೆ, ₹90 ಮಾರ್ತಾ ಇದ್ದಾರೆ. ಅಂದ್ರೆ ಡಿಸ್ಕೌಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ. ಸೊ ಹೇಗೆ ಇಲ್ಲಿ ಡಿಸ್ಕೌಂಟ್ ಅಂತ ಹೇಳ್ಬೋದು ಅಂತಂದ್ರೆ, ನಾವು ಟೋಟಲ್ ಅಮೌಂಟ್ ಎಷ್ಟಿದೆ, ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, ₹100 ಇದೆ. ಆ ಶೇರ್ ಅನ್ನ ಈಗ ಏನ್ ಮಾಡ್ತಾ ಇದ್ದಾರೆ, ಫುಲ್ಲಿ ಪೇಡ್ ಅಮೌಂಟ್ ₹90 ಮಾರ್ತಾ ಇದ್ದಾರೆ. ಸೊ ₹100 ಇರೋ ಶೇರ್ ನ ₹90 ಮಾರ್ತಾ ಇದ್ದಾರೆ. ಅಂದ್ರೆ ₹10 ಏನಾಗುತ್ತೆ, ಅಲ್ಲಿ ನಾವು ಬಿಟ್ ಕೊಡ್ತಾ ಇದೀವಿ, ಅಂದ್ರೆ ಡಿಸ್ಕೌಂಟ್ ಆಗ್ತಾ ಇದೆ ಇಲ್ಲಿ. ಸೊ ರೀ ಇಶ್ಯೂ ಮಾಡುವಾಗ ನಾವು ಅದನ್ನ ಡಿಸ್ಕೌಂಟ್ ಮಾಡಿ ಏನ್ ಮಾಡ್ತಾ ಇದೀವಿ, ಶೇರ್ ಗಳನ್ನ ಮಾರ್ತಾ ಇದೀವಿ. ಪಾಸ್ ದ ಜರ್ನಲ್ ಎಂಟ್ರೀಸ್ ರಿಲೇಟಿಂಗ್ ಟು ಇಶ್ಯೂ. ಅಂದ್ರೆ ಶೇರ್ ಗಳನ್ನ ಇಶ್ಯೂ ಮಾಡಿದ್ದಕ್ಕೆ ನಾವು ಜರ್ನಲ್ ಎಂಟ್ರಿಯನ್ನ ಮಾಡಬೇಕು. ಫಾರ್ಫಿಚರ್, ಸೊ ಶೇರ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ನಾವು ಜರ್ನಲ್ ಎಂಟ್ರಿಯನ್ನ ಮಾಡಬೇಕು. ಅದಾದ್ಮೇಲೆ ರೀ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್. ಸೊ ಮತ್ತೆ ಎದಕ್ಕೆ ಮಾಡಬೇಕು, ರೀ ಇಶ್ಯೂ ಮಾಡಿರೋದಕ್ಕೆ ನಾವು ಏನ್ ಮಾಡಬೇಕು, ಫಾರ್ಫಿಟೆಡ್ ಶೇರ್ಸ್ ಅನ್ನ ರೀ ಇಶ್ಯೂ ಮಾಡಿರೋದಕ್ಕೆ ನಾವು ಜರ್ನಲ್ ಎಂಟ್ರಿಯನ್ನ ಇಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಈಗ ನಾನು ವರ್ಕಿಂಗ್ ನೋಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೊ ಯಾವ ಪ್ರೋಸೆಸ್ ಅಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಮೊದಲಿಗೆ. ಅದಾದ್ಮೇಲೆ ನಾನು ಜರ್ನಲ್ ಎಂಟ್ರೀಸ್ ಹೋಗ್ತೇನೆ. ಸೊ ಮೊದಲಿಗೆ ವರ್ಕಿಂಗ್ ನೋಟ್ ಅನ್ನ ಬರ್ತಾ ಇದ್ದೀನಿ. ಸೊ ಫಸ್ಟ್ ಗೆ ನಾವು ಏನ್ ಮಾಡ್ತೇವೆ,
ಸೊ ಇದನ್ನ ಬರೆಯೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವರ್ಕಿಂಗ್ ನೋಟ್ ಅನ್ನ ನೀವು ಹಾಕೊಂಡಾಗ ನಿಮಗೆ ಎಷ್ಟು ಅಮೌಂಟ್ ಬರ್ತಾ ಇದೆ, ಯಾವ ಪ್ರೊಸೆಸ್ ಅಲ್ಲಿ ಎಷ್ಟು ಬರ್ತಾ ಇದೆ, ಹೇಗ್ ಬರ್ತಾ ಇದೆ, ಎಷ್ಟು ಅಮೌಂಟ್ ಬರ್ತಾ ಇದೆ ಅನ್ನೋದು ನಿಮಗೆ ತುಂಬಾ ಈಸಿಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ವರ್ಕಿಂಗ್ ನೋಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಮೊದಲಿಗೆ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಅನ್ನ ಮಾಡ್ತಾ ಇದ್ದೀನಿ. ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಅನ್ನ ಮಾಡ್ತಾ ಇದ್ದೇನೆ, ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟು ಬರಬೇಕಾಗಿದೆ ಅದನ್ನ ಬರ್ಕೊಳ್ತಾ ಇದ್ದೇನೆ. ಸೊ ಇದು ಪ್ರೀಮಿಯಂ ಪ್ರಾಬ್ಲಮ್ ಆಗಿದೆ. ಸೊ ನಮ್ಗೆ ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಪ್ರೀಮಿಯಂ ಅಂತ. ಸೊ ಹಾಗಾಗಿ ನಾವು ಪ್ರೀಮಿಯಂ ಅನ್ನ ಇನ್ಕ್ಲೂಡ್ ಮಾಡಬೇಕು. ಡಿಸ್ಕೌಂಟ್ ಇದ್ದಾಗ ನಾವ್ ಏನ್ ಮಾಡ್ತೀವಿ, ಸೊ ಟೋಟಲ್ ಅಮೌಂಟ್ ಅಲ್ಲಿ ಡಿಸ್ಕೌಂಟ್ ಅಮೌಂಟ್ ಅನ್ನ ಮೈನಸ್ ಮಾಡ್ತೀವಿ. ಸೊ ಇಲ್ಲಿ ಏನಾಗಿದೆ, ಪ್ರೀಮಿಯಂ ಅಮೌಂಟ್ ಇದೆ. ಸೊ ಅಂದ್ರೆ 100 ಪ್ಲಸ್ 10 rupees ಪ್ರೀಮಿಯಂ ಇದೆ. ಸೊ ಹಾಗಾಗಿ ಟೋಟಲ್ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಾಗುತ್ತೆ, 110 rupees ಆಗುತ್ತೆ. ಸೊ ಈಗ 20,000 ಶೇರ್ಸ್ ಇದಾವೆ. ಸೊ ಇಲ್ಲಿ ಬರ್ತಾ ಇದ್ವಿ 20,000 shares into 110 rupees ಮಾಡಿದಾಗ ನಮಗೆ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಬರುತ್ತೆ. ಸೊ ಎಷ್ಟು ಬರುತ್ತೆ, 22 lakhs ಬರುತ್ತೆ. ಎಷ್ಟು ಬರುತ್ತೆ, 22 lakhs ಬರುತ್ತೆ. ಸೊ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಇಸ್ ಈಕ್ವಲ್ ಟು, ಸೊ 20,000 ಶೇರ್ಸ್ ಇದಾವೆ ಇಂಟು 110 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 22 lakhs ಬರುತ್ತೆ. ಸೊ ಟೋಟಲ್ ನಮಗೆ ಎಷ್ಟು ಬರಬೇಕು, 22 lakhs ಬರಬೇಕು. ಸೊ ಈಗ ನಾನು ಏನ್ ಮಾಡ್ತೇನೆ, ಅಮೌಂಟ್ ರಿಸೀವ್ಡ್ ಅನ್ನ ಮಾಡ್ತೇನೆ. ಅದಾದ್ಮೇಲೆ ನಾನು ಏನ್ ಮಾಡ್ತೇನೆ, ಹೇಗೆ ಅಮೌಂಟ್ ರಿಸೀವ್ಡ್ ಆಗಿದೆ ಅದನ್ನ ಪ್ರಾಸೆಸ್ ವೈಸ್ ಬರೀತಾ ಇರ್ತೇನೆ. ಸೊ ಫಸ್ಟ್ ಪ್ರೊಸೆಸ್ ಏನಿದೆ, ಅಪ್ಲಿಕೇಶನ್ ಪ್ರೊಸೆಸ್ ಇದೆ. ಸೊ ಈ 22 lakh ಅನ್ನ ಹೇಗೆ ರಿಸೀವ್ ಮಾಡ್ತಾ ಇದ್ದಾರೆ ಅದನ್ನ ಬರ್ತಾ ಇದ್ದೇನೆ, ಅಪ್ಲಿಕೇಶನ್ ಪ್ರೊಸೆಸ್. ಸೆಕೆಂಡ್ ಪ್ರೊಸೆಸ್ ಅಲಾಟ್ಮೆಂಟ್ ಪ್ರೊಸೆಸ್. ಥರ್ಡ್ ಪ್ರೊಸೆಸ್ ಫಸ್ಟ್ ಅಂಡ್ ಫೈನಲ್ ಪ್ರೊಸೆಸ್. ಫಸ್ಟ್ ಅಂಡ್ ಫೈನಲ್. ಸೊ ಈ ತರ 3 ಪ್ರೋಸೆಸ್ ಅಲ್ಲಿ ದುಡ್ಡು ಬರ್ತಾ ಇದೆ. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ ಎಷ್ಟು ಬರ್ತಾ ಇದೆ ಅದನ್ನ ನೋಡಬೇಕು. ಫಸ್ಟ್ ಪ್ರೋಸೆಸ್ ಅಲ್ಲಿ ಎಷ್ಟು ಅಮೌಂಟ್ ಬರ್ತಾ ಇದೆ, 20 rupees ಬರ್ತಾ ಇದೆ. ಸೊ ಫುಲ್ಲಿ ಸಬ್ಸ್ಕ್ರೈಬ್ ಅಂತ ಹೇಳಿದ್ದಾರೆ ಶೇರ್ಸ್ ಗಳನ್ನ. ಸೊ 20,000 ಶೇರ್ಸ್ ಇದಾವೆ. ಸೊ ಇಲ್ಲಿ 20,000 ಶೇರ್ಸ್ ಇಂಟು 20 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 4 lakh rupees ಬರುತ್ತೆ. ಸೊ ಮೊದಲಿಗೆ ನಾನು ಎಷ್ಟು ದುಡ್ಡು ಬರಬೇಕು, ಹೇಗೆ ಬರಬೇಕು ಅನ್ನೋದನ್ನ ಬರ್ತಾ ಇದ್ದೇನೆ. ಅದಾದ್ಮೇಲೆ ಎಷ್ಟು ದುಡ್ಡು ಬಂದಿದೆ ಅದನ್ನ ಬರ್ತೇನೆ. ಸೆಕೆಂಡ್ ಪ್ರೋಸೆಸ್ ಯಾವ್ದಿದೆ, ಅಲಾಟ್ಮೆಂಟ್ ಪ್ರೋಸೆಸ್ ಇದೆ. ಸೊ ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಹೇಳಿದ್ದಾರೆ. ಸೊ 40 ಪ್ಲಸ್ 10 ಆಗುತ್ತೆ. ಸೊ 40 rupees ಅಲಾಟ್ಮೆಂಟ್ ಆಗುತ್ತೆ, 10 rupees ಪ್ರೀಮಿಯಂ ಆಗುತ್ತೆ. ಸೊ ಇಲ್ಲಿ ಬರ್ತಾ ಇದ್ದೇನೆ 20,000 ಇಂಟು 40 ಮಾಡ್ತಾ ಇದ್ದೇನೆ. ಇನ್ನೊಂದು 20,000 ಇಂಟು 10 ಮಾಡ್ತಾ ಇದ್ದೇನೆ. ಸೊ 10 ಅಂತ ಏನಿದೆ ಅದು ಪ್ರೀಮಿಯಂ. ಸೊ ಪ್ರೀಮಿಯಂ ಅದರಲ್ಲೇ ಇನ್ಕ್ಲೂಡ್ ಆಗಿದೆ. ಹಾಗಾಗಿ 20,000 into 10, 20,000 into 40 ಮಾಡ್ತಾ ಇದ್ದೀನಿ. ಸೊ 20,000 into 40 ಮಾಡಿದಾಗ 8 lakh rupees ಬರುತ್ತೆ. ಇನ್ನೊಂದು 20,000 into 10 ಮಾಡಿದಾಗ 2 lakh rupees ಬರುತ್ತೆ. ಸೊ ಟೋಟಲ್ 10 lakh rupees ಬರುತ್ತೆ ಎಲ್ಲಿ, ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ. ಸೊ ಫೈನಲ್ ಕೌಂಟ್ ಪ್ರೋಸೆಸ್. ಸೊ ಎಷ್ಟು ಬರಬೇಕು ಫೈನಲ್ ಕೌಂಟ್ ಪ್ರೋಸೆಸ್ ಅಲ್ಲಿ, 20,000 ಶೇರ್ಸ್ ಇದಾವೆ. ಸೊ ಫೈನಲ್ ಪ್ರೋಸೆಸ್ ನ ಅಮೌಂಟ್ ಎಷ್ಟಿದೆ, 40 rupees ಇದೆ. ಸೊ 40 rupees ಮಾಡಿದ್ರೆ ಎಷ್ಟು ಬರಬೇಕು, 8 lakh rupees ಬರಬೇಕು. 8 lakh rupees ಬರಬೇಕು. ಸೊ ಈ ತರ ನಮಗೆ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ 4 lakh rupees, ಸೆಕೆಂಡ್ ಪ್ರೋಸೆಸ್ ಅಲ್ಲಿ 10 lakh rupees, ಥರ್ಡ್ ಪ್ರೋಸೆಸ್ ಅಲ್ಲಿ 8 lakh rupees. ಸೊ ಈ ಮೂರನ್ನು ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಬರಬೇಕು, 22 lakh ಬರಬೇಕು. ಸೊ ಈ ತರ ಪ್ರೋಸೆಸ್ ಮಾಡಿಕೊಂಡು ದುಡ್ಡನ್ನ 22 lakhs ಅನ್ನ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ. ಸೊ ಈಗ ನಾವೇನ್ ಮಾಡ್ಬೇಕು, ಹೇಗೆ ಅಮೌಂಟ್ ಬರ್ತಾ ಇದೆ ಅಂತ ನಾವು ಬರ್ದಿದ್ದೀವಿ, ಎಷ್ಟು ಅಮೌಂಟ್ ಬಂದಿದೆ ಅಂತ ನಾವೇನ್ ಮಾಡ್ಬೇಕು, ಈಗ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೇಕು, ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಸೊ ಯಾವುದೇ ಅಡೆತಡೆ ಇಲ್ಲ. ಸೊ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಏನಾಗ್ತಾ ಇದೆ, ಅಷ್ಟು ದುಡ್ಡು ಬರ್ತಾ ಇದೆ, 4 lakh rupees ಬರ್ತಾ ಇದೆ. ಸೆಕೆಂಡ್ ಪ್ರೋಸೆಸ್ ನೋಡಿ, ಸೆಕೆಂಡ್ ಪ್ರೋಸೆಸ್ ಯಾವ್ದಿದೆ, ಅಲಾಟ್ಮೆಂಟ್ ಪ್ರೋಸೆಸ್. ಸೊ ಅಲ್ಲೂ ಕೂಡ ಏನಾಗ್ತಾ ಇದೆ, 20,000 into 40. ಸೊ ಆ ದುಡ್ಡು ಬರ್ತಾ ಇದೆ, 8 lakh rupees ಬರ್ತಾ ಇದೆ. ಪ್ರೀಮಿಯಂ 20,000 into 10. ಸೊ ಅದು ಕೂಡ ಬರ್ತಾ ಇದೆ, 2 lakh rupees. ಫೈನಲ್ ಪ್ರೋಸೆಸ್ ನೋಡಿ, ಫಸ್ಟ್ ಅಂಡ್ ಫೈನಲ್ ಕೌಂಟ್ ಪ್ರೋಸೆಸ್. ಸೊ ಅದರಲ್ಲಿ ಏನಾಗ್ತಾ ಇದೆ, 20,000 into 40 ಇದೆ. ಸೊ 8 lakh rupees ಬರಬೇಕಾಗಿತ್ತು. ಬಟ್ ಏನಾಗ್ತಾ ಇದೆ, ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಏನಂತ ಹೇಳ್ತಾ ಇದ್ದಾರೆ, ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ ಅಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಆನ್ 1,000 ಶೇರ್. ಸೊ ಟೋಟಲ್ ಶೇರ್ಸ್ ಎಷ್ಟಿದಾವೆ, 20,000 ಶೇರ್ಸ್ ಇದಾವೆ. ಸೊ 20,000 ಶೇರ್ಸ್ ಅಲ್ಲಿ ಎಷ್ಟು ಶೇರ್ಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, 1,000 ಶೇರ್ ನ ವ್ಯಾಲ್ಯೂ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ನಮ್ಗೆ ಎಷ್ಟು ಬರ್ತಾ ಇಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಬರ್ತಾ ಇದೆ ಅಮೌಂಟ್ ನಾಟ್ ರಿಸೀವ್
ಇನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಈಸ್ ಈಕ್ವಲ್ ಟು, ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಎಷ್ಟು ದುಡ್ಡು ಬರ್ತಾ ಇಲ್ಲ ಅದನ್ನ ಬರ್ಕೊಳ್ತಾ ಇದ್ದೇನೆ. ಸೊ ಟೋಟಲ್ ಏನು ಹೇಳ್ತಾ ಇದ್ದಾರೆ, 1000 ಶೇರ್ ನ ವ್ಯಾಲ್ಯೂ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 1000 into 40, ಸೊ 1000 into 40 ಯಾಕೆ ಮಾಡ್ತಾ ಇದ್ದೀನಿ, ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 40 ರೂಪೀಸ್ ಇದೆ, ಅಷ್ಟು ಬರ್ತಾ ಇಲ್ಲ. 1000 ಶೇರ್ ನ ವ್ಯಾಲ್ಯೂ ಬರ್ತಾ ಇಲ್ಲ, ಹಾಗಾಗಿ 1000 into 40 ಮಾಡ್ತಾ ಇದ್ದೀನಿ. ಸೊ ಟೋಟಲ್ ಅಮೌಂಟ್ ಎಷ್ಟು ಬರಬೇಕಾಗಿತ್ತು, 40,000 ಏನಾಗಿದೆ ಇಲ್ಲಿ ಬರ್ತಾ ಇಲ್ಲ. ಸೊ ಟೋಟಲ್ ಎಷ್ಟು ಬರಬೇಕಾಗಿತ್ತು, 8 lakh rupees ಬರಬೇಕಾಗಿತ್ತು. ಸೊ ಅದರಲ್ಲಿ 40,000 ಬರ್ತಾ ಇಲ್ಲ, ಅಂದ್ರೆ ಅಮೌಂಟ್ ಎಷ್ಟು ಬರ್ತಾ ಇದೆ, ಅಮೌಂಟ್ ರಿಸೀವ್ ಇನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಎಷ್ಟು ರಿಸೀವ್ ಮಾಡ್ತಾ ಇದೀವಿ, ಬರೀ ಎಷ್ಟು ರಿಸೀವ್ ಮಾಡ್ತಾ ಇದೀವಿ ನಾವು, 7,60,000 rupees, 60,000 ಅನ್ನ ನಾವು ಏನ್ ಮಾಡ್ತಾ ಇದೀವಿ, ರಿಸೀವ್ ಮಾಡ್ಕೊಳ್ತಾ ಇದೀವಿ. ಸೊ ಇದನ್ನ ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಸೊ ಟೋಟಲ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಎಷ್ಟು ದುಡ್ಡು ಬರಬೇಕಾಗಿತ್ತು, 8 lakh rupees ಬರಬೇಕಾಗಿತ್ತು. ಅದರಲ್ಲಿ 1000 ನ ಶೇರ್ ವ್ಯಾಲ್ಯೂ ಬರ್ತಾ ಇಲ್ಲ, ಅಂದ್ರೆ 40,000 ಬರ್ತಾ ಇಲ್ಲ, ಅದನ್ನ ಮೈನಸ್ ಮಾಡಬೇಕು. ಸೊ ಟೋಟಲ್ ಅಮೌಂಟ್ ಎಷ್ಟು ಬರ್ತಾ ಇದೆ, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 7,60,000 ಬರ್ತಾ ಇದೆ. ಸೊ ಈಗ ನಾವೇನ್ ಮಾಡ್ಬೇಕು, ಈ 1000 ಶೇರ್ ನ ವ್ಯಾಲ್ಯೂ ಏನಿದೆ, ಈ 1000 ಶೇರ್ ನ ವ್ಯಾಲ್ಯೂ ಇದೆ, ಅದನ್ನ ನಾವೇನ್ ಮಾಡ್ಬೇಕು, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೊ ಯಾವ ಶೇರ್ ನ ವ್ಯಾಲ್ಯೂ ಬರ್ತಾ ಇಲ್ಲ, ಎಷ್ಟು ಶೇರ್ ಗಳ ವ್ಯಾಲ್ಯೂ ಬರ್ತಾ ಇಲ್ಲ, ಆ ಶೇರ್ಸ್ ಗಳನ್ನ ನಾವೇನ್ ಮಾಡ್ತಾ ಇದೀವಿ, ಫಾರ್ಫಿಚರ್ ಮಾಡ್ತಾ ಇದೀವಿ, ಅದನ್ನ ರೀಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ನಾವು ಈ ತರ ಬರ್ಕೊಳ್ಬೇಕು, ಮೊದಲಿಗೆ ಬೇಸಿಕ್ಸ್ ಅನ್ನ ಬರ್ಕೊಳ್ಬೇಕು. ಸೊ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ 20,000 into 110 ಮಾಡಿದೀವಿ, ಪ್ರೀಮಿಯಂ ಪ್ರಾಬ್ಲಮ್ ಆಗಿದೆ, 22 lakhs ಟೋಟಲ್ ಬರ್ಬೇಕಾಗಿದೆ. ಅದು ಹೇಗೆ ಬರ್ತಾ ಇದೆ ಅಂತ ಬರ್ಕೊಂಡಿದೀವಿ, ಹೇಗೆ ಬರಬೇಕು ಅಂತ. ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ 20 ರೂಪೀಸ್ ಬರ್ತಾ ಇದೆ, ಅಂದ್ರೆ 4 lakh rupees. ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ 50 ರೂಪೀಸ್, ಅದರಲ್ಲಿ ಪ್ರೀಮಿಯಂ ಇನ್ಕ್ಲೂಡ್ ಆಗಿದೆ, 40 plus 10 50 ರೂಪೀಸ್. ಸೊ ಅಲ್ಲಿ 10 lakh ಆಯ್ತು. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಎಷ್ಟು ಬರಬೇಕು, 20,000 into 40 ರೂಪೀಸ್, ಅಂದ್ರೆ 8 lakh rupees ಬರಬೇಕು. ಸೊ ಇವಿಷ್ಟು ಸೇರಿಸಿದಾಗ ನಮಗೆ 22 lakh ಬರುತ್ತೆ. ಸೊ ಈ 22 lakh rupees ಅನ್ನ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಅಮೌಂಟ್ ಬರ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ ಅಲ್ಲಿ 1000 ನ ಶೇರ್ ಬರ್ತಾ ಇಲ್ಲ. ಸೊ ಯಾವ ಕಾಲ್ ಅಲ್ಲಿ, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 20,000 ಶೇರ್ಸ್ ಇದಾವೆ, ಅದರಲ್ಲಿ 1000 ನ ಶೇರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಕಲ್ಕೊಂಡು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಅಮೌಂಟ್ ನಾಟ್ ರಿಸೀವ್ಡ್ ಇನ್ ಫಸ್ಟ್ ಅಂಡ್ ಫೈನಲ್ ಕಾಲ್, ಎಷ್ಟು ಅಮೌಂಟ್ ರಿಸೀವ್ ಆಗ್ತಾ ಇಲ್ಲ ಅದನ್ನ ಬರ್ಕೊಂಡಿದೀವಿ. 1000 ಶೇರ್ಸ್ ಇದಾವೆ, ಸೊ ಅಷ್ಟು ಶೇರ್ ನ ವ್ಯಾಲ್ಯೂ ಬರ್ತಾ ಇಲ್ಲ. ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 40 ರೂಪೀಸ್ ಇದೆ, ಸೊ ಅಂದ್ರೆ 40,000 ರೂಪೀಸ್ ನಮ್ಗೆ ಏನಾಗ್ತಾ ಇಲ್ಲ, ಕಡಿಮೆ ಬರ್ತಾ ಇದೆ. ಸೊ 8 lakh rupees ಬರಬೇಕಾಗಿತ್ತು, 40,000 ರೂಪೀಸ್ ಬರ್ತಾ ಇಲ್ಲ, ಅಂದ್ರೆ 7,60,000 ಅಮೌಂಟ್ ಮಾತ್ರ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ರಿಸೀವ್ ಮಾಡ್ತಾ ಇದೀವಿ ಅಂತ ಬರ್ಕೊಳ್ಬೇಕು. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಾವು ಈಗ ಏನ್ ಮಾಡ್ಬೇಕು, ಫಾರ್ಫಿಚರ್ ಅನ್ನ ಮಾಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ರೀ ಇಶ್ಯೂ ಆಫ್ ಶೇರ್ಸ್ ಮಾಡ್ಬೇಕು. ಸೊ ಇಲ್ಲಿ ಫಾರ್ಫಿಚರ್ ಮಾಡ್ತಾ ಇದೀನಿ. ಫಾರ್ಫಿಚರ್ ಆಫ್ ಶೇರ್ಸ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಅಂಡರ್ಲೈನ್ ಮಾಡಿ ಬರ್ತಾ ಇದ್ದೀನಿ, ಫಾರ್ಫಿಚರ್ ಆಫ್ ಶೇರ್ಸ್. ಸೊ ಎಷ್ಟು ಶೇರ್ಸ್ ಗಳು ಫಾರ್ಫಿಚರ್ ಆಗ್ತಾ ಇದಾವೆ, ಯಾವ ಶೇರ್ ಗಳು ದುಡ್ಡು ಬರ್ತಾ ಇಲ್ಲ, ಆ ಶೇರ್ಸ್ ಗಳು ಏನಾಗ್ತಾ ಇದಾವೆ, ಫಾರ್ಫಿಚರ್ ಆಗ್ತಾ ಇದಾವೆ. ಸೊ 1000 ಶೇರ್ಸ್, 1000 ಶೇರ್ಸ್, ಸೊ ಟೋಟಲ್ 1000 ಶೇರ್ ನ ಏನ್ ಮಾಡ್ತಾ ಇದ್ದಾರೆ, ಫಾರ್ಫಿಚರ್ ಮಾಡ್ತಾ ಇದ್ದಾರೆ. ಸೊ ಈಗ ನಾವೇನ್ ಮಾಡ್ಬೇಕು, ಇವನ್ನೆಲ್ಲ ಬಿಟ್ಬಿಡ್ಬೇಕು. ಸೊ ನಾವು ಈಗ ಏನ್ ಟಿಕ್ ಮಾಡ್ಬೇಕು, ಸೊ ಟೋಟಲ್ ಎಷ್ಟು ಶೇರ್ಸ್ ಇದಾವೆ, ಎಷ್ಟು ಶೇರ್ಸ್ ಫಾರ್ಫಿಚರ್ ಆಗ್ತಾ ಇದಾವೆ, ಅದ್ರ ಜೊತೆಗೆ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಮೊದಲಿಗೆ ಅಲ್ಲಿ ತಿಳ್ಕೊಳ್ಬೇಕು. ಸೊ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, ಮೊದಲಿಗೆ ಬೇಸಿಕಲಿ ನಮ್ಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ ₹100 per ಶೇರ್ ಇದೆ. ಸೊ ಅದು ಪ್ರೀಮಿಯಂ ಆದ್ರೂ ಆಗಿರ್ಲಿ, ಡಿಸ್ಕೌಂಟ್ ಆದ್ರೂ ಆಗಿರ್ಲಿ, ನಾವು ಬೇಸ್ ವ್ಯಾಲ್ಯೂ ಅನ್ನ ತಗೊಳ್ಬೇಕು. ಸೊ ಪ್ರೀಮಿಯಂ ಆಗಿದ್ರೆ ನಾವು ಪ್ರೀಮಿಯಂ ಅನ್ನ ಬಿಡಬೇಕು, ಸೊ ಬೇಸ್ ವ್ಯಾಲ್ಯೂ ಅನ್ನ ತಗೊಳ್ಬೇಕು. ಸೊ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, 100 ರೂಪೀಸ್ ಇದೆ. ಅದೇ ಡಿಸ್ಕೌಂಟ್ ಆಗಿದ್ರೆ ನಾವೇನ್ ಮಾಡ್ತಿದ್ವಿ, 100 ಮೈನಸ್ ಎಷ್ಟು ಡಿಸ್ಕೌಂಟ್ ಇರುತ್ತೆ ಅದನ್ನ ತಗೊಂಡು ಆ ವ್ಯಾಲ್ಯೂ ಅನ್ನ ತಗೊಳ್ತಿದ್ವಿ. ಸೊ ಈಗ ಬೇಸಿಕ್ ವ್ಯಾಲ್ಯೂ ಎಷ್ಟಿದೆ, 100 ರೂಪೀಸ್ ಇದೆ, ಅಂದ್ರೆ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, 100 ರೂಪೀಸ್ ಇದೆ. ಸೊ 1000 into 100 ಮಾಡಬೇಕು, 1000 into 100 ಮಾಡಬೇಕು. ಸೊ 1000 into 100 ಯಾಕೆ ಮಾಡಬೇಕು ಅಂತಂದ್ರೆ, ಟೋಟಲ್ ನಮಗೆ ಎಷ್ಟು ದುಡ್ಡು ಬರಬೇಕಾಗುತ್ತೆ. ಸೊ 1000 ಶೇರ್ ನ ವ್ಯಾಲ್ಯೂ ಎಷ್ಟಾಗುತ್ತೆ, ಸೊ ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ, 1000 ಶೇರ್ ನ ವ್ಯಾಲ್ಯೂ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ನಾವೇನ್ ಮಾಡಬೇಕು, 1000 ಶೇರ್ಸ್ ಇದಾವೆ, ಕ್ಯಾನ್ಸಲ್ ಆಗಿರೋ ಶೇರ್ಸ್ 1000. ಸೊ ಅದರ ಟೋಟಲ್ ವ್ಯಾಲ್ಯೂ ಎಷ್ಟಿದೆ, 100 ರೂಪೀಸ್ ಪರ್ ಶೇರ್, ಅಂದ್ರೆ ಎಷ್ಟಾಗುತ್ತೆ, 1 lakh rupees ಆಗುತ್ತೆ. ಸೊ ಟೋಟಲ್ ವ್ಯಾಲ್ಯೂ ಆಫ್ 1000 ಶೇರ್ಸ್, ಸೊ ಎಷ್ಟು ಫಾರ್ಫಿಚರ್ ಆಗ್ತಾ ಇದಾವೆ ಅಷ್ಟು ಶೇರ್ ನ ವ್ಯಾಲ್ಯೂ ಎಷ್ಟಿದೆ,
1 lakh rupees ಆಗುತ್ತೆ. ಸೊ ಟೋಟಲ್ ಆದದ್ದು 1 lakh rupees ಬರಬೇಕಾಗಿತ್ತು. ಅದರಲ್ಲಿ ಎಷ್ಟು ದುಡ್ಡು ಬಂದಿದೆ ಅದನ್ನ ನಾವೇನ್ ಮಾಡಬೇಕು, ಮೈನಸ್ ಮಾಡ್ಕೊಳ್ಬೇಕು. ಸೊ ಮೈನಸ್ ಅಮೌಂಟ್ ರಿಸೀವ್ ಮೈನಸ್ ಅಮೌಂಟ್ ರಿಸೀವ್. ಸೊ ಅಮೌಂಟ್ ರಿಸೀವ್ ಮಾಡಬೇಕು. ಸೊ ಎಷ್ಟು ಅಮೌಂಟ್ ಬಂದಿದೆ ಎಷ್ಟು ಅಮೌಂಟ್ ಬಂದಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸೊ ಎಷ್ಟು ಅಮೌಂಟ್ ಬಂದಿದೆ ಅಂತ ನಾವು ಹೇಗೆ ತಿಳ್ಕೊಳ್ಬೇಕು, ಸೊ ನೋಡ್ಬೇಕು. ಈ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಆ ಅಮೌಂಟ್ ಬಂದಿದೆ, ಅದರ ಅಮೌಂಟ್ ಬಂದಿದೆ. ಸೊ ಇಲ್ಲಿ 20,000 ಇದೆ. ಸೊ ಅಂದ್ರೆ 19,000 ಎಲ್ಲಿಗೆ ಬಂದಿದೆ, ಯಾವ ಪ್ರೊಸೆಸ್ ಅಲ್ಲಿ ಬಂದಿದೆ ಅಲ್ಲಿವರೆಗೂ ನಾವು ಏನ್ ಮಾಡ್ಬೇಕು, ಅಮೌಂಟ್ ಪೇಡ್ ಅನ್ನ ನೋಡ್ಬೇಕು. ಸೊ ಫಸ್ಟ್ ಪ್ರೊಸೆಸ್ ಅಲ್ಲಿ 20,000 ಗೆ ಬಂದಿದೆ, ಅಂದ್ರೆ ಈ 1,000 ಶೇರ್ಗೂ ಅಲ್ಲಿ ದುಡ್ಡು ಬಂದಿದೆ. ಸೊ ಎಷ್ಟು ರೂಪಾಯಿ ಬಂದಿದೆ, 20 ರೂಪಾಯಿ ಬಂದಿದೆ. ಸೆಕೆಂಡ್ ಪ್ರೊಸೆಸ್ ಅಲ್ಲಿ ನೋಡ್ಬೇಕು, ಅಲಾಟ್ಮೆಂಟ್ ಪ್ರೊಸೆಸ್. ಸೊ ಅಲ್ಲೂ ಕೂಡ ಏನಾಗಿದೆ, ದುಡ್ಡು ಬಂದಿದೆ. ಸೊ ಎಷ್ಟು ದುಡ್ಡು ಬಂದಿದೆ ಅದನ್ನ ಕೂಡ ನೋಡ್ಬೇಕು. ಸೊ ಇಲ್ಲೇನ್ ಮಾಡ್ಬೇಕು, ಪ್ರೀಮಿಯಂ ಇರೋದ್ರಿಂದ ನಾವೇನ್ ಮಾಡ್ಬೇಕು, ಪ್ರೀಮಿಯಂ ಅನ್ನ ಸ್ಕಿಪ್ ಮಾಡ್ಬೇಕು. ಯಾಕಂದ್ರೆ ನಾವಿಲ್ಲಿ 100 rupees ನೋಡಿದ್ವಿ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಪ್ರೀಮಿಯಂ ಅನ್ನ ಸ್ಕಿಪ್ ಮಾಡ್ಕೊಳ್ಬೇಕು. ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಎಷ್ಟಿದೆ ದುಡ್ಡು, 40 rupees ಇದೆ. ಸೊ ಅಪ್ಲಿಕೇಶನ್ ಅಲ್ಲಿ 20 rupees, ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ 40 rupees ಅನ್ನ ತಗೊಳ್ಬೇಕು. ಸೊ ಇಲ್ಲಿ ಪ್ರೀಮಿಯಂ ಅನ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ 100 rupees ಅನ್ನ ತಗೊಂಡಿದ್ವಿ, 110 ಅನ್ನ ತಗೊಂಡಿಲ್ಲ. ಹಾಗಾಗಿ ಪ್ರೀಮಿಯಂ ಅನ್ನ ಬಿಟ್ಟು ನಾವೇನ್ ಮಾಡ್ಬೇಕು, ಇಲ್ಲಿ ಅಲಾಟ್ಮೆಂಟ್ ಪ್ರೊಸೆಸ್ ಮನಿಯನ್ನ ಮಾತ್ರ ತಗೊಳ್ಬೇಕು. ಸೊ ಫಸ್ಟ್ ಪ್ರೊಸೆಸ್ 20 rupees, ಸೆಕೆಂಡ್ ಪ್ರೊಸೆಸ್ 40 rupees. ಸೊ ಟೋಟಲ್ 100 rupees ಅಲ್ಲಿ ಎಷ್ಟು ಬರ್ತಾ ಇದೆ, 60 rupees ಬರ್ತಾ ಇದೆ. ಸೊ ಫೈನಲ್ ಕಾಲ್ ಅಲ್ಲಿ ಏನಾಗ್ತಾ ಇದೆ, ಆ 40 rupees ಅಲ್ಲಿ ಬರ್ತಾ ಇಲ್ಲ. 1,000 ಗೆ 40 rupees ಏನಾಗ್ತಾ ಇಲ್ಲ, ಅಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಬರ್ಕೊಳ್ಬೇಕು. ಸೊ ಎಷ್ಟು ಬರ್ತಾ ಇದೆ, 20 rupees ಇನ್ ಅಪ್ಲಿಕೇಶನ್ ಪ್ರೊಸೆಸ್ ಪ್ಲಸ್ ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಎಷ್ಟು ಬರ್ತಾ ಇದೆ, 40 rupees ಬರ್ತಾ ಇದೆ. ಸೊ ಟೋಟಲ್ ಎಷ್ಟು ಬರ್ತಾ ಇದೆ, 60 rupees ಬರ್ತಾ ಇದೆ. ಸೊ ಟೋಟಲ್ 100 rupees ಅಲ್ಲಿ 60 rupees ಅವ್ರು ಏನ್ ಮಾಡ್ತಾ ಇದ್ದಾರೆ, ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ 60 rupees ಅಂದ್ರೆ ಎಷ್ಟಾಗುತ್ತೆ, ಸೊ 1,000 ಇಂಟು 60 ಮಾಡಿದಾಗ ಎಷ್ಟು ಬರುತ್ತೆ, 60,000 ಬರುತ್ತೆ. 1,000 ಇಂಟು 60 ಮಾಡಿದಾಗ ಎಷ್ಟು ಬರುತ್ತೆ, 60,000 ಬರುತ್ತೆ. ಅಂದ್ರೆ 60,000 rupees ಏನ್ ಮಾಡಿದ್ದಾರೆ, ಅವ್ರು ಪೇಮೆಂಟ್ ಅನ್ನು ಮಾಡಿದ್ದಾರೆ. ಸೊ ಬಾಕಿ ಎಷ್ಟು ಕೊಡ್ಬೇಕಾಗಿತ್ತು, ಅವರು 40,000 ಇನ್ನು ಪೇಮೆಂಟ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ನಾವು ಏನ್ ಮಾಡ್ಬೋದು, ಅದನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಬಹುದು. ಸೊ ಎಷ್ಟು ದುಡ್ಡು ಬಂದಿಲ್ಲ, 1,000 ಇಂಟು 40 ಮಾಡಿದೀವಿ, 40,000 ದುಡ್ಡು ಬಂದಿಲ್ಲ ಅಂತ ಡೈರೆಕ್ಟ್ ಆಗಿ ಬರ್ದಿದೀವಿ. ಅಥವಾ ನಾವು ಈ ತರ ಮಾಡ್ಕೊಳ್ಬಹುದು, 1,000 ಶೇರ್ಸ್ ಇದ್ವು. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, 1 lakh rupees ಆಗುತ್ತೆ. ಅದರಲ್ಲಿ ಅಮೌಂಟ್ ರಿಸೀವ್ಡ್ ಅನ್ನ ಮೈನಸ್ ಮಾಡಿದಾಗ, ಸೊ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ 20 rupees, ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ 40 rupees. ಸೊ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ, 60 rupees ಅಲ್ಲಿ ಪೇಮೆಂಟ್ ಮಾಡಿದ್ದಾರೆ. ಸೊ 60,000 ಆಗುತ್ತೆ. ಸೊ ಮೈನಸ್ ಮಾಡಿದಾಗ ಕೂಡ ಎಷ್ಟಾಗುತ್ತೆ, ಅಲ್ಲಿ 40,000 ಬರುತ್ತೆ. ಸೊ ಈ ತರ ಆದ್ರೂ ಮಾಡ್ಬೋದು ಅಥವಾ ಆ ತರ ಆದ್ರೂ ಮಾಡ್ಬೋದು. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಸೊ ಎಷ್ಟು ಅಮೌಂಟ್ ಪೇಮೆಂಟ್ ಮಾಡಿದ್ದಾರೆ, ಸೊ ನಮ್ಗೆ ಅಲ್ಲಿ ಗೊತ್ತಾಗಿದೆ ಎಷ್ಟು ಅಮೌಂಟ್ ಪೇಮೆಂಟ್ ಮಾಡಿದ್ದಾರೆ, 60 rupees ಅನ್ನ ಪೇಮೆಂಟ್ ಮಾಡಿದ್ದಾರೆ. ಸೊ ಈಗ ನಾವೇನ್ ಮಾಡ್ತಾ ಇದೀವಿ, ಫಾರ್ ಫೀಚರ್ ಮಾಡ್ತಾ ಇದ್ದಾರೆ ಕಂಪನಿ. ಸೊ ಕಂಪನಿ ಏನ್ ಮಾಡ್ತಾ ಇದ್ದಾರೆ, ಫಾರ್ ಫೀಚರ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಫಾರ್ ಫೀಚರ್ ಅನ್ನ ಇಲ್ಲಿ ಮೇಲ್ಗಡೆ ಬರ್ತಾ ಇದ್ದೀನಿ. ಸೊ ಫಾರ್ ಫೀಚರ್ ಮಾಡಿದ ಶೇರ್ಗಳನ್ನ ರೀ ಇಶ್ಯೂ ಮಾಡ್ತಾ ಇದ್ದಾರೆ ಕಂಪನಿ. ಫಾರ್ ಫೀಚರ್ ಮಾಡಿದ ಶೇರ್ಗಳನ್ನ ರೀ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ರೀ ಇಶ್ಯೂ ಅನ್ನ ಎಷ್ಟಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕು. ಸೊ ಎಷ್ಟು ಶೇರ್ಗಳಿದಾವೆ, 1,000 ಶೇರ್ಗಳಿದಾವೆ. ಸೊ ಎಷ್ಟು ಕ್ಯಾನ್ಸಲ್ ಆಗಿದಾವೆ ಅದೇ ಶೇರ್ಗಳನ್ನ ಏನ್ ಮಾಡ್ತಾ ಇದ್ದಾರೆ, ರೀ ಇಶ್ಯೂ ಮಾಡ್ತಾ ಇದ್ದಾರೆ, ಅದನ್ನ ಮಾಡ್ತಾ ಇದ್ದಾರೆ. ಸೊ ಎಷ್ಟಕ್ಕೆ ಮಾಡ್ತಾ ಇದ್ದಾರೆ, ₹90 per share. ಸೊ 90 rupees ಏನ್ ಮಾಡ್ತಾ ಇದ್ದಾರೆ, ಶೇರ್ಗಳನ್ನ ಮಾಡ್ತಾ ಇದ್ದಾರೆ. ಸೊ 1,000 ಇಂಟು 90 ಮಾಡ್ಬೇಕಾಗುತ್ತೆ. ಸೊ ಯಾಕೆ 90 ಮಾಡಬೇಕು ಅಂತಂದ್ರೆ 1,000 ನ ಶೇರ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ರೀ ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ ಮಾಡ್ತಾ ಇದ್ದಾರೆ, 90 rupees ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಅದರಿಂದ ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅದನ್ನ ನಾವು ಬರ್ಕೊಳ್ಬೇಕು. ಸೊ ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ, ಟೋಟಲ್ ವ್ಯಾಲ್ಯೂ 90,000 rupees ಆಗುತ್ತೆ. ಎಷ್ಟಾಗುತ್ತೆ, 90,000 rupees ಆಗುತ್ತೆ. ಸೊ ಟೋಟಲ್ ರೀ ಇಶ್ಯೂ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 90,000 rupees ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ಟೋಟಲ್ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿತ್ತು, ಮೊದಲಿಗೆ 100 rupees ಇತ್ತು. ಸೊ ಅದನ್ನ ಏನ್ ಮಾಡ್ತಾ ಇದ್ದಾರೆ, ರೀ ಇಶ್ಯೂ ಮಾಡುವಾಗ ಏನ್ ಮಾಡ್ತಾ ಇದ್ದಾರೆ, ಡಿಸ್ಕೌಂಟ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅದನ್ನ ರೀ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ 90 rupees ಗೆ ಏನ್ ಮಾಡ್ತಾ ಇದ್ದಾರೆ, ಶೇರ್ ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಮೌಂಟ್ ಎಷ್ಟು ಬರ್ತಾ ಇದೆ, 90,000 rupees ಬರ್ತಾ ಇದೆ. ಅಂದ್ರೆ ಕಂಪನಿಗೆ ಏನಾಗ್ತಾ ಇದೆ, ಅಲ್ಲಿ ಲಾಸ್ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಕಂಪನಿಗೆ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಸೊ ಎಷ್ಟು ಲಾಸ್ ಆಗ್ತಾ ಇದೆ, 10 rupees ಲಾಸ್ ಆಗ್ತಾ ಇದೆ. ಸೊ 100 rupees ಬರೋ ಕಡೆ ಏನಾಗ್ತಾ ಇದೆ, 90 rupees ಮಾತ್ರ ಬರ್ತಾ ಇದೆ. ಸೊ 10 rupees ನ ವ್ಯಾಲ್ಯೂ ಎಷ್ಟು ಅಂತ ನೋಡ್ಬೇಕು. ಸೊ ಹೇಗ್ ಮಾಡ್ಬೇಕು, 10,000 ಇಂಟು 10 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 10,000 ಬರುತ್ತೆ. ಸೊ ಲಾಸ್ ಎಷ್ಟಾಗಿದೆ, ನಮಗೆ 10,000 ಆಗಿದೆ. ಅಥವಾ ನಾವು ಇನ್ನೊಂದು ಏನ್ ಮಾಡ್ಬೋದು, ಸೊ ಟೋಟಲ್ 1 lakh rupees ಬರ್ಬೇಕಾಗಿತ್ತು. ಸೊ ಅದರಲ್ಲಿ ಎಷ್ಟು ಬಂದಿದೆ,
90,000 ಬಂದಿದೆ. ಸೊ ಅದು ಕೂಡ ಏನಾಗಿದೆ ನಮಗೆ 10,000 ಬರುತ್ತೆ ಅಲ್ಲಿ ಲಾಸ್. ಸೊ ಇಲ್ಲಿ ಕೂಡ ಏನಾಗಿದೆ 10,000 ಬಂದಿದೆ. ಸೊ ಯಾವ ತರ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು. ಸೊ ಲಾಸ್ ಎಷ್ಟಾಗಿದೆ ನಮಗೆ 10,000 ಲಾಸ್ ಆಗಿದೆ. ಸೊ ಲಾಸ್ ಯಾಕಾಗಿದೆ? ರೀ ಇಶ್ಯೂ ಆಫ್ ಶೇರ್ಸ್. ಸೊ ಫಾರ್ಫಿಚರ್ ಮಾಡಿದ್ದಕ್ಕೆ ಏನಾಗಿದೆ ಲಾಸ್ ಆಗಿದೆ. ಎಷ್ಟು ಲಾಸ್ ಆಗಿದೆ? 10,000 ಲಾಸ್ ಆಗ್ತಾ ಇದೆ ಕಂಪನಿಗೆ. ಸೊ ಆ ಲಾಸ್ ಅನ್ನ ಯಾರು ಕೊಡ್ಬೇಕಾಗತ್ತೆ? ಯಾವ ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಯಾವ ಶೇರ್ ಗಳನ್ನ ಅಲ್ಲಿ ಶೇರ್ ವ್ಯಾಲ್ಯೂ ಅನ್ನ ಕೊಡೋಕ್ ಆಗಿಲ್ಲ. ಸೊ ಯಾವ ಪೇಮೆಂಟ್ ಅನ್ನ ಮಾಡಿಲ್ಲ. ಸೊ ಆ ಶೇರ್ ಹೋಲ್ಡರ್ಸ್ ಗಳಿಂದಾನೇ ನಾವ್ ಏನ್ ಮಾಡ್ಬೇಕು? ಆ ದುಡ್ಡನ್ನ ಆ ಲಾಸ್ ಅನ್ನ ಏನ್ ಮಾಡ್ಬೇಕು? ಅಲ್ಲಿ ಅವರಿಂದ ಪಡಿಬೇಕು. ಸೊ ಅವರ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ? ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಸೊ 3ನೇ ಎಂಟ್ರಿ ಮಾಡ್ತೀವಿ ಅಂತ ಹೇಳಿದೀನಿ. ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಸೆಕೆಂಡ್ ಪ್ರೊಸೆಸ್ ಆಗಿದೆ. ಸೊ ಈಗ ಥರ್ಡ್ ಪ್ರೊಸೆಸ್ ಮಾಡ್ತಾ ಇದೀನಿ. ಸೊ ಇಲ್ಲಿ ಬರ್ತಾ ಇದ್ದೀನಿ ಕ್ಯಾಪಿಟಲ್ ರಿಸರ್ವ್ ಅಡ್ಜಸ್ಟ್ಮೆಂಟ್ಸ್. ಸೊ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಾವು ಹೇಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಟೋಟಲ್ ಈಗ ನಾವೇನ್ ಮಾಡ್ತೀವಿ? ಶೇರ್ಗಳು ಕ್ಯಾನ್ಸಲ್ ಆಗಿದೆ. ಸೊ 1,000 ಶೇರ್ಗಳು. ಸೊ ಯಾರು ಅದ್ರ 1,000 ಶೇರ್ಗಳನ್ನ ತಗೊಂಡಿದ್ರು, ಸೊ ಅವರ ಶೇರ್ಸ್ ಗಳನ್ನ ನಾವೇನ್ ಮಾಡ್ತಾ ಇದ್ವಿ? ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಸೊ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರು ಎಷ್ಟು ದುಡ್ಡನ್ನ ನಮಗೆ ಕೊಟ್ಟಿದ್ರು, ಸೊ ಎಷ್ಟು ನಮಗೆ ಪೇಮೆಂಟ್ ಮಾಡಿದ್ದಾರೆ, ಆ ದುಡ್ಡನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಅವರಿಗೆ ರಿಫಂಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೇಕು. ಸೊ ಅಮೌಂಟ್ ರಿಸೀವ್ಡ್ ಎಷ್ಟಿದೆ? 60,000 ಇದೆ. ಅಂದ್ರೆ 60,000 ನಮ್ಗೆ ಏನ್ ಮಾಡಿದ್ರು? ಅವರು ಪೇಮೆಂಟ್ ಅನ್ನ ಮಾಡಿದ್ರು. ಸೊ ಈ 60,000 ಅನ್ನ ನಾವೇನ್ ಮಾಡ್ಬೇಕು? ಈ 60,000 ಅನ್ನ ನಾವೇನ್ ಮಾಡ್ಬೇಕು? ಅವರಿಗೆ ರಿಫಂಡ್ ಮಾಡ್ಬೇಕು. ಸೊ ಅವ್ರ ಶೇರ್ ಅನ್ನ ಕ್ಯಾನ್ಸಲ್ ಮಾಡಿದ ಕೂಡ ನಾವೇನ್ ಮಾಡ್ಬೇಕು? ಅವ್ರು ಎಷ್ಟು ದುಡ್ಡನ್ನ ಪೇಮೆಂಟ್ ಮಾಡಿದ್ದಾರೆ ಆ ದುಡ್ಡನ್ನ ನಾವು ವಾಪಸ್ ಕೊಡ್ಬೇಕಾಗುತ್ತೆ. ಸೊ ಟೋಟಲ್ ಎಷ್ಟಿದೆ? 60,000 ರುಪೀಸ್ ಇದೆ. ಟೋಟಲ್ ಎಷ್ಟಿದೆ? 60,000 ರುಪೀಸ್ ಇದೆ. ಸೊ 60,000 ಅನ್ನ ನಾವು ರಿಫಂಡ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಾವು ಬರ್ಕೊಳ್ಬೇಕು. 60,000 ಅವರು ಕೊಟ್ಟಿದ್ದಾರೆ, ಆ ದುಡ್ಡನ್ನ ನಾವು ಅವರಿಗೆ ವಾಪಸ್ ಕೊಡ್ಬೇಕು ಅಂತ ಬರ್ಕೊಳ್ಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಅವರಿಂದ ನಮ್ಗೆ ಏನಾಗ್ತಾ ಇದೆ? 10,000 ರುಪೀಸ್ ಲಾಸ್ ಆಗ್ತಾ ಇದೆ. ಸೊ ಅವರಿಂದ ನಮ್ಗೆ ಏನಾಗ್ತಾ ಇದೆ? 10,000 ರುಪೀಸ್ ಲಾಸ್ ಆಗ್ತಾ ಇದೆ. ಸೊ ಲಾಸ್ ಯಾಕೆ ಆಗ್ತಾ ಇದೆ? ನಮಗೆ ರೀ ಇಶ್ಯೂ ಮಾಡ್ತಾ ಇದೀವಿ ಶೇರ್ ಗಳನ್ನ. ಸೊ ಎಷ್ಟಕ್ಕೆ ರೀ ಇಶ್ಯೂ ಮಾಡ್ತಾ ಇದೀವಿ? 90 ರುಪೀಸ್ಗೆ ನಾವೇನ್ ಮಾಡ್ತಾ ಇದೀವಿ? ಅವರ ಶೇರ್ ಗಳನ್ನ ಇನ್ನೊಬ್ಬರಿಗೆ ಅಂದ್ರೆ ಬೇರೆದವ್ರಿಗೆ ನಾವೇನ್ ಮಾಡ್ತಾ ಇದ್ವಿ? ಶೇರ್ ಗಳನ್ನ ಇಶ್ಯೂ ಮಾಡ್ತಾ ಇದ್ವಿ ಅಟ್ 90 ರುಪೀಸ್. ಸೊ ಹಾಗಾಗಿ ಏನಾಗ್ತಾ ಇದೆ? 10,000 ರುಪೀಸ್ ನಮ್ಗೆ ಏನಾಗ್ತಾ ಇದೆ? ಲಾಸ್ ಆಗ್ತಾ ಇದೆ. ಸೊ ಯಾರಿಂದ ಲಾಸ್ ಆಗ್ತಾ ಇದೆ? ಸೊ ಅವರಿಂದನೇ ಲಾಸ್ ಆಗ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಸೊ ಅವರಿಗೆ ಎಷ್ಟು ದುಡ್ಡು ಕೊಡ್ಬೇಕಾಗಿತ್ತು? ಎಷ್ಟು ದುಡ್ಡನ್ನ ರಿಫಂಡ್ ಮಾಡ್ತಾ ಇದ್ವಿ? 60,000 ಅನ್ನ ನಾವು ರಿಫಂಡ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ನಾವೇನ್ ಮಾಡ್ಬೇಕು? ನಮ್ಗೆ 10,000 ಲಾಸ್ ಆಗಿದೆ. ಆ ಲಾಸ್ ಅನ್ನ ನಾವೇನ್ ಮಾಡ್ಬೇಕು? ಅವ್ರ ಕಡೆಯಿಂದ ತಗೊಳ್ಬೇಕು. ಹಾಗಾಗಿ ಲೆಸ್ 10,000 ಮಾಡ್ಬೇಕು. ಸೊ ಮಾಡಿದಾಗ ಎಷ್ಟು ಉಳಿಯುತ್ತೆ? 50,000 ರುಪೀಸ್ ಉಳಿಯುತ್ತೆ. ಎಷ್ಟು ಉಳಿಯುತ್ತೆ? 50,000 ರುಪೀಸ್ ಉಳಿಯುತ್ತೆ. ಆ 50,000 ಅನ್ನು ನಾವೇನ್ ಮಾಡ್ತಾ ಇದ್ವಿ? ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ವಿ. ಅಂದ್ರೆ 50,000 ರುಪೀಸ್ ಅನ್ನ ನಾವು ಆ ಶೇರ್ ಹೋಲ್ಡರ್ಸ್ ಏನ್ ಕ್ಯಾನ್ಸಲ್ ಮಾಡಿದ್ವಿ ಶೇರ್ ಗಳನ್ನ, ಸೊ ಅವರಿಗೆ ನಾವು ಎಷ್ಟು ಕೊಡ್ತಾ ಇದ್ವಿ? ಫೈನಲಿ 50,000 ರುಪೀಸ್ ಅನ್ನ ಕೊಡ್ತಾ ಇದ್ವಿ. ಸೊ ಎಷ್ಟು ಕೊಡ್ಬೇಕಾಗಿತ್ತು ಅವ್ರಿಗೆ? 60,000 ರುಪೀಸ್ ಅನ್ನ ಕೊಡ್ಬೇಕಾಗಿತ್ತು. ಸೊ ಹೇಗೆ 60,000? ಸೊ ಅವರು ನಮಗೆ ಪೇಮೆಂಟ್ ಮಾಡಿರೋದಷ್ಟು 60,000 ರುಪೀಸ್. ಸೊ ಹಾಗಾಗಿ ನಮಗೆ ನಾವು ಅವ್ರಿಗೆ ಎಷ್ಟು ಕೊಡ್ಬೇಕಾಗಿತ್ತು? 60,000. ಆದ್ರೆ ಅವರಿಂದ ನಮಗೆ ಲಾಸ್ ಆಗಿರೋದ್ರಿಂದ 10,000 ಲಾಸ್ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ನಾವು ಆ 10,000 ಅನ್ನ ಅವ್ರು ಕೊಡೋದೇನಿದೆ ದುಡ್ಡು ಅದರಲ್ಲಿ ಮೈನಸ್ ಮಾಡ್ತಾ ಇದೀವಿ. ಅಂದ್ರೆ ಅವ್ರ ಕಡೆಯಿಂದಾನೇ ಕಲೆಕ್ಟ್ ಮಾಡ್ತಾ ಇದೀವಿ ಆ ಲಾಸ್ ಅನ್ನ. ಸೊ ಹಾಗಾಗಿ ಏನಾಗುತ್ತೆ? ಇಲ್ಲಿ 50,000 ರುಪೀಸ್ ಅನ್ನ ಮಾತ್ರ ನಾವೇನ್ ಮಾಡ್ತಾ ಇದ್ವಿ? ಕ್ಯಾಪಿಟಲ್ ರಿಸರ್ವ್ ಗೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಸೊ ಈ ತರ ನಾವು ಕ್ಯಾಲ್ಕುಲೇಷನ್ ಅನ್ನ ಬರ್ಕೊಳ್ಬೇಕು. ಮೊದಲಿಗೆ ಟೋಟಲ್ ವ್ಯಾಲ್ಯೂ ಅನ್ನ ಮಾಡ್ಕೊಳ್ಬೇಕು. ಆ ನಂತರ ಹೇಗೆ ದುಡ್ಡು ಬರ್ತಾ ಇದೆ ಅದನ್ನ ಬರ್ಕೊಳ್ಬೇಕು. ಆ ನಂತರ ಎಷ್ಟು ದುಡ್ಡು ಬಂದಿದೆ ಅದನ್ನ ಬರ್ಕೊಳ್ಬೇಕು. ಎಷ್ಟು ದುಡ್ಡು ಬಂದಿಲ್ಲ ಅದನ್ನ ಕೂಡ ಬರ್ಕೊಳ್ಬೇಕು. ಅದಾದ್ಮೇಲೆ ಫಾರ್ಫಿಚರ್ ಆಫ್ ಶೇರ್ಸ್ ಮಾಡ್ಬೇಕು. ಸೊ ಎಷ್ಟು ಶೇರ್ಗಳ ವ್ಯಾಲ್ಯೂ ಅಂತ ಬರ್ಕೊಳ್ಬೇಕು. ಸೊ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ ಬರ್ಕೊಳ್ಬೇಕು. ಸೊ ಎಷ್ಟು ಶೇರ್ ಫಾರ್ಫಿಚರ್ ಆಗಿದೆ ಅದರ ಟೋಟಲ್ ವ್ಯಾಲ್ಯೂ ಬರ್ಕೊಳ್ಬೇಕು. ಅದಾದ್ಮೇಲೆ ಎಷ್ಟು ಅಮೌಂಟ್ ನಾವು ಕಲೆಕ್ಟ್ ಮಾಡಿದೀವಿ ಅಮೌಂಟ್ ರಿಸೀವ್ಡ್ ಅನ್ನ ಬರೀಬೇಕು. ಅದಾದ್ಮೇಲೆ ನಮಗೆ ಎಷ್ಟು ದುಡ್ಡು ಬಂದಿಲ್ಲ ಅಂತ ಸಿಗುತ್ತೆ. ಸೊ ನಮ್ಗೆ ಇಲ್ಲಿ ಫೈನಲಿ 40,000 ರುಪೀಸ್ ಬಂದಿಲ್ಲ ಅಂತ ಗೊತ್ತಾಗಿದೆ. ಅದಾದ್ಮೇಲೆ ನಾವೇನ್ ಮಾಡ್ಬೇಕು? ರೀ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಎಷ್ಟಕ್ಕೆ ರೀ ಇಶ್ಯೂ ಮಾಡ್ತಾ ಇದ್ದಾರೆ? 1,000 into 90 ರುಪೀಸ್ ಪರ್ ಶೇರ್. ಸೊ ಟೋಟಲ್ ಶೇರ್ ಬಂದಿದೆ, ಟೋಟಲ್ ಶೇರ್ ವ್ಯಾಲ್ಯೂ. ಸೊ ಅದಾದ್ಮೇಲೆ ನಮಗೆ ಲಾಸ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಟೋಟಲ್ 100 ರುಪೀಸ್ ಇತ್ತು, ಅದರಲ್ಲಿ 90 ರುಪೀಸ್ ಮಾತ್ರ ಬರ್ತಾ ಇದೆ. ಅಂದ್ರೆ 10 ರುಪೀಸ್ ಏನಾಗಿದೆ? ಲಾಸ್ ಆಗಿದೆ. ಈ ಲಾಸ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಸೊ ಯಾರು ನಮ್ಗೆ ಲಾಸ್ ಮಾಡಿರ್ತಾರೆ ಅವರಿಂದಾನೇ ನಾವೇನ್ ಮಾಡ್ಬೇಕು? ಆ ದುಡ್ಡನ್ನ ಪಡಿಬೇಕು. ಹಾಗಾಗಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೀವಿ. ಸೊ ಏನ್ ಮಾಡ್ತೇವೆ? ಸೊ ಟೋಟಲ್ ಅವ್ರಿಗೆ ಎಷ್ಟು ಶೇರ್ಗಳು ಕ್ಯಾನ್ಸಲ್ ಆಗಿದಾವೆ ಆ ದುಡ್ಡನ್ನ ನಾವು ರಿಫಂಡ್ ಮಾಡ್ತಾ ಇರ್ತೀವಿ. ಆ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು? ಸೊ ನಮ್ಗೆ ಅವರು 10,000 ಲಾಸ್ ಮಾಡಿದ್ದಾರೆ. ಆ 10,000 ಲಾಸ್ ಅನ್ನ ನಾವೇನ್ ಮಾಡ್ಬೇಕು? ಅವರಿಂದಾನೇ ರಿಕವರ್ ಮಾಡ್ಕೊಳ್ಬೇಕು. ಸೊ 60,000 ಮೈನಸ್ 10,000 ಮಾಡಿದೀನಿ. ಸೊ ಟೋಟಲ್ ಕ್ಯಾಪಿಟಲ್ ರಿಸರ್ವ್ ಗೆ ಎಷ್ಟು ಅಮೌಂಟ್ ಅನ್ನ ಹಾಕ್ತಾ ಇದೀನಿ?
50,000 ಅನ್ನ ಮಾತ್ರ ಏನ್ ಮಾಡ್ತಾ ಇದೀವಿ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೀವಿ. ಸೊ ಈಗ ನಾವೇನ್ ಮಾಡ್ಬೇಕು, ಅದನ್ನ ಜರ್ನಲ್ ಎಂಟ್ರೀಸ್ ಅಲ್ಲಿ ತೋರಿಸಬೇಕಾಗುತ್ತೆ. ಸೊ ಇವನ್ನೆಲ್ಲ ನಾವೇನ್ ಮಾಡ್ಬೇಕಾಗುತ್ತೆ, ಜರ್ನಲ್ ಎಂಟ್ರೀಸ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಈ ಕ್ಯಾಲ್ಕುಲೇಷನ್ಸ್ ಅನ್ನ ನಾನು ಈ ಕಡೆ ಬರ್ತಾ ಇದ್ದೇನೆ. ಸೊ ಈ ಕಡೆ ನಾನು ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತಾ ಇದ್ದೇನೆ ಈಗ. ಸೊ ಈ ಕ್ಯಾಲ್ಕುಲೇಷನ್ ಅನ್ನ ಬರ್ಕೊಳ್ಳಿ. ಸೊ ಈಗ ನಾನು ಜರ್ನಲ್ ಎಂಟ್ರೀಸ್ ಅನ್ನ ಹಾಕ್ತಾ ಹೋಗ್ತೇನೆ. ಸೊ ಸ್ಟೂಡೆಂಟ್ಸ್, ಆ ಕಡೆ ಇರೋದನ್ನ ಈ ಕಡೆ ಬರ್ದಿದ್ದೀನಿ. ಸೊ ವರ್ಕಿಂಗ್ ನೋಟ್ ಅನ್ನ ಹಾಕಿದ್ದೀನಿ, ಸ್ಟೆಪ್ ವೈಸ್ ಬರ್ದಿದ್ದೀನಿ. ಸೊ ಫಸ್ಟ್ ಒನ್ ಟೋಟಲ್ ವ್ಯಾಲ್ಯೂ ಆಫ್ ಶೇರ್, ಸೊ ಹೇಗೆ ದುಡ್ಡು ಬರ್ತಾ ಇದೆ ಅದನ್ನ ಬರ್ದಿದ್ದೀನಿ. ಸೆಕೆಂಡ್ ಒನ್ ಫಾರ್ಫೀಚರ್ ಆಫ್ ಶೇರ್, ಸೊ ಎಷ್ಟು ಶೇರ್ಗಳು ಫಾರ್ಫೀಚರ್ ಆಗ್ತಾ ಇದೆ ಅದನ್ನು ಬರ್ದಿದ್ದೀನಿ. ನೆಕ್ಸ್ಟ್ ಒನ್ ರೀ ಇಶ್ಯೂ ಬರ್ದಿದ್ದೀನಿ. ಅದಾದ್ಮೇಲೆ ಕ್ಯಾಪಿಟಲ್ ರಿಸರ್ವ್ ಅಡ್ಜಸ್ಟ್ಮೆಂಟ್ ಅನ್ನ ಬರ್ದಿದ್ದೀನಿ. ಸೊ ಈಗ ನಾನು ಸೊಲ್ಯೂಷನ್ಗೆ ಬರ್ತಾ ಇದ್ದೀನಿ. ಸೊ ಜರ್ನಲ್ ಎಂಟ್ರೀಸ್ ದ ಬುಕ್ಸ್ ಆಫ್ ಸನ್ ಇಂಡಿಯಾ ಲಿಮಿಟೆಡ್ ಅಂತ ಬರೀಬೇಕು. ಸೊ ಬರ್ದಾದ್ಮೇಲೆ ನಾವೇನ್ ಮಾಡ್ಬೇಕು, ಸೊ ಈಗ ಒಂದೊಂದೇ ಜರ್ನಲ್ ಎಂಟ್ರೀಸ್ ಅನ್ನ ಹಾಕಬೇಕು. ಸೊ ಮೊದಲಿಗೆ ಸ್ಟಾರ್ಟಿಂಗ್ ಪ್ರೊಸೆಸ್ ಇಂದ ಬರೋಣ. ಸೊ ಫಸ್ಟ್ ಪ್ರೊಸೆಸ್ ಯಾವ್ದಿದೆ, ಅಪ್ಲಿಕೇಶನ್ ಪ್ರೊಸೆಸ್. ಸೊ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಫಾರ್ಮ್ಯಾಟ್ ಅನ್ನ ಹಾಕೊಂಡಿದ್ದೀನಿ. ಸೊ ಫಾರ್ಮ್ಯಾಟ್ ಅನ್ನ ಹಾಕೊಂಡಿದ್ದೀನಿ, ಸೀರಿಯಲ್ ನಂಬರ್ ಇದೆ, ಡೇಟ್ ಇಲ್ಲ ಇಲ್ಲಿ, ಪರ್ಟಿಕ್ಯುಲರ್ಸ್ ಕಾಲಮ್, ಲೆಡ್ಜರ್ ಫೋಲಿಯೋ ಕಾಲಮ್, ಡೆಬಿಟ್ ರುಪೀಸ್ ಮತ್ತೆ ಕ್ರೆಡಿಟ್ ರುಪೀಸ್ ಅನ್ನ ಬರ್ದಿದ್ದೀನಿ. ಸೊ ಈಗ ಫಸ್ಟ್ ಎಂಟ್ರಿ ಅನ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ರೊಸೆಸ್ ಯಾವ್ದಿದೆ, ಅಪ್ಲಿಕೇಶನ್ ಪ್ರೊಸೆಸ್ ಇದೆ. ಸೊ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಯಾವಾಗಲೂ ಮೊದಲಿಗೆ ದುಡ್ಡು ಬರುತ್ತೆ. ಸೊ ಹಾಗಾಗಿ ನಾನು ಎಂಟ್ರಿನ ಬರ್ತಾ ಇದ್ದೀನಿ. ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಆಗುತ್ತೆ. ಸೊ ನಾರ್ಮಲ್ ಶೇರ್ಸ್ ಇದಾವೆ, ನಾರ್ಮಲ್ ಶೇರ್ಸ್ ಇದಾವೆ. ಸೊ ಇಲ್ಲಿ ಶೇರ್ಸ್ ಅಂತ ಅಷ್ಟೇ ಕೊಡ್ತಾರೆ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಆಗುತ್ತೆ. ಸೊ ಶೇರ್ ಅಪ್ಲಿಕೇಶನ್ ಎಷ್ಟಿದಾವೆ, 20,000 ಶೇರ್ಸ್ ಇದಾವೆ. ಸೊ 20,000 ಶೇರ್ಸ್ಗೆ ಎಷ್ಟು ಬಂದಿದೆ ದುಡ್ಡು, 20 ರೂಪೀಸ್ ಬಂದಿದೆ. ಸೊ ಇದನ್ನ ನೋಡ್ಬೇಕು, 20 ರೂಪೀಸ್ ಬಂದಿದೆ, ಅಂದ್ರೆ 4 lakh ರೂಪೀಸ್ ಬಂದಿದೆ. ಸೊ ಹಾಗಾಗಿ ಡೆಬಿಟ್ ಸೈಡ್ 4 lakh ರೂಪೀಸ್. ಅದೇ ತರ ಕ್ರೆಡಿಟ್ ಸೈಡ್ ಕೂಡ 4 lakh ರೂಪೀಸ್ ಅನ್ನ ಬರೀಬೇಕು. ಸೊ ನರೇಶನ್ ಏನ್ ಬರೀಬೇಕು, ಬಿ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರೀಬೇಕು. ಬಿ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರೀಬೇಕು. ಫಸ್ಟ್ ಎಂಟ್ರಿಯನ್ನ ಏನ್ ಮಾಡಬೇಕು, ಕ್ಲೋಸ್ ಮಾಡ್ಕೊಳ್ಬೇಕು. ಫಸ್ಟ್ ಎಂಟ್ರಿಯನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಎಂಟ್ರಿ ಯಾಕೆ ಮಾಡಬೇಕು, ಸೊ ಅಪ್ಲಿಕೇಶನ್ ಮನಿ ದುಡ್ಡನ್ನ ಏನ್ ಮಾಡಬೇಕು, ನಾವು ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಸೆಕೆಂಡ್ ಎಂಟ್ರಿ ಏನಾಗುತ್ತೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್. ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಹಾಗಾಗಿ 2 ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಶೇರ್ ಕ್ಯಾಪಿಟಲ್ ಗೆ ನಾವು ಬರೀತೇವೆ, ಅಕೌಂಟ್ ಅನ್ನು ಹಾಕ್ತೇವೆ. ಸೊ ನರೇಶನ್ ಬರೀಬೇಕು, ಬಿ ಅಪ್ಲಿಕೇಶನ್ ಮನಿ, ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಅಂತ ಬರೀಬೇಕು. ಬಿ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಅಂತ ಬರೀಬೇಕು. ಸೊ ಎಂಟ್ರಿಯನ್ನ ಕ್ಲೋಸ್ ಮಾಡಬೇಕು. ಸೊ ಅಮೌಂಟ್ ಎಷ್ಟಾಗುತ್ತೆ ಇಲ್ಲಿ, ಸೊ 4 lakh ರೂಪೀಸ್ ಬಂದಿದೆ. ಆ 4 lakh ರೂಪೀಸ್ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲೂ ಕೂಡ 4 lakh ರೂಪೀಸ್. ಅದೇ ತರ ಕ್ರೆಡಿಟ್ ಸೈಡ್ ಕೂಡ 4 lakh ರೂಪೀಸ್ ಬರಬೇಕು. ಸೊ ಈ ತರ ಬರೀಬೇಕು. ಸೊ ಇದು ಫಸ್ಟ್ ಪ್ರೋಸೆಸ್ ಆಗಿದೆ. ಸೆಕೆಂಡ್ ಪ್ರೋಸೆಸ್ ಯಾವ್ದಿದೆ, ಅಲಾಟ್ಮೆಂಟ್ ಪ್ರೋಸೆಸ್ ಇದೆ. ಸೊ ಅಲಾಟ್ಮೆಂಟ್ ಪ್ರೋಸೆಸ್ ಮಾಡೋದನ್ನ ಮುಂಚೆ ನಾವು ಇನ್ನೊಂದು ನೆನಪಿಟ್ಕೊಳ್ಬೇಕು. ಸೊ ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಪ್ರೀಮಿಯಂ ಕೂಡ ಇದೆ. ಸೊ ಪ್ರೀಮಿಯಂಗೂ ನಾವು ಒಂದು ಎಂಟ್ರಿಯನ್ನು ಮಾಡಬೇಕು. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ ಮಾತ್ರ ಏನಾಗುತ್ತೆ, ಮೊದಲಿಗೆ ದುಡ್ಡು ಬರುತ್ತೆ, ಆನಂತರ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಸೆಕೆಂಡ್ ಪ್ರೋಸೆಸ್ ಇಂದ ಏನಾಗುತ್ತೆ, ಅಲ್ಲಿ ಮೊದಲು ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಮ್ಗೆ ಏನಾಗುತ್ತೆ, ಅಲ್ಲಿ ಆ ದುಡ್ಡು ಬರುತ್ತೆ. ಸೊ ಹಾಗಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಒನ್ ಬರೀಬೇಕು. ಸೊ ಥರ್ಡ್ ಎಂಟ್ರಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್. ಸೊ ಇಲ್ಲಿ ಪ್ರೀಮಿಯಂ ಇದೆ. ಸೊ ಪ್ರೀಮಿಯಂ ಇರೋದ್ರಿಂದ ಏನಾಗುತ್ತೆ ಅದು, ಸೊ ಪ್ರೀಮಿಯಂ ಅನ್ನ ನಾವು ಯಾವಾಗಲೂ ಏನ್ ಮಾಡ್ತೀವಿ, ಶೇರ್ ಪ್ರೀಮಿಯಂ ಅಕೌಂಟ್ ಅಂತ ಮಾಡ್ತೀವಿ. ಸೊ ಅದನ್ನ ನಾವೇನ್ ಮಾಡ್ತಾ ಆಗುತ್ತೆ ಇಲ್ಲಿ, ಸೊ ಥರ್ಡ್ ರೂಲ್ ಅನ್ನ ಅಪ್ಲೈ ಮಾಡಬೇಕು. ಸೊ ಗೋಲ್ಡನ್ ರೂಲ್ ಅಪ್ಲೈ ಮಾಡಬೇಕು. ಸೊ ನಾಮಿನಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಇದೆ. ಸೊ ಪ್ರೀಮಿಯಂ ಅಂದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ, ಅದು ಗೇನ್ ಆಗುತ್ತೆ, ಹಾಗಾಗಿ ನಾವು ಅದನ್ನ ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ 2 ಎಂಟ್ರಿ ಆಗುತ್ತೆ, 2 ಎಂಟ್ರಿಗಳು ಕ್ರೆಡಿಟ್ ಆಗ್ತವೆ. ಸೊ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್. ಸೊ
ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೀವಿ. ಸೊ ಎಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ? ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಮೊದಲಿಗೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ನಾವೇನ್ ಮಾಡ್ತೀವಿ? ಅಮೌಂಟ್ ಅನ್ನ ಡ್ಯೂ ಮಾಡ್ತೀವಿ. ಸೊ ಇದ್ರ ಜೊತೆಗೆ ನಾವೇನ್ ಮಾಡಬೇಕು? ಟು ಶೇರ್ ಪ್ರೀಮಿಯಂ ಅಕೌಂಟ್ ಅಂತ ಬರೀಬೇಕು. ಸೊ ಪ್ರೀಮಿಯಂ ಬರ್ತಾ ಇದ್ರೆ, ಸೊ ಪ್ರೀಮಿಯಂ ಬಂದಾಗ ನಾವೇನ್ ಮಾಡಬೇಕು? ಅದನ್ನ ಕ್ರೆಡಿಟ್ ಮಾಡಬೇಕು. ಡಿಸ್ಕೌಂಟ್ ಆದಾಗ ನಾವು ಅದನ್ನ ಡೆಬಿಟ್ ಮಾಡಬೇಕು. ಸೊ ಪ್ರೀಮಿಯಂ ಆಗಿದೆ. ನರೇಶನ್ ಬಿ ಅಲಾಟ್ಮೆಂಟ್ ಮನಿ ಡ್ಯೂ ಇನ್ಕ್ಲೂಡಿಂಗ್ ಪ್ರೀಮಿಯಂ. ಬಿ ಅಲಾಟ್ಮೆಂಟ್ ಮನಿ ಡ್ಯೂ ಇನ್ಕ್ಲೂಡಿಂಗ್ ಪ್ರೀಮಿಯಂ. ಸೊ ಪ್ರೀಮಿಯಂ ಎಷ್ಟಿದೆ? ₹10 ಇನ್ಕ್ಲೂಡಿಂಗ್ ಪ್ರೀಮಿಯಂ ₹10. ಸೊ ಅದನ್ನ ಬರೀಬೇಕು. ಸೊ ಬಿ ಅಲಾಟ್ಮೆಂಟ್ ಮನಿ ಡ್ಯೂ ಇನ್ಕ್ಲೂಡಿಂಗ್ ಪ್ರೀಮಿಯಂ ₹10 ಅಂತ ಬರೀಬೇಕು. ಸೊ ಶೇರ್ ಅಲಾಟ್ಮೆಂಟ್ ಗೆ ನಾವೇನ್ ಮಾಡ್ಬೇಕು? ಈಗ ಮೊದಲಿಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಶೇರ್ ಅಲಾಟ್ಮೆಂಟ್, ಸೊ ಟೋಟಲ್ ಅಮೌಂಟ್ ನೋಡ್ಬೇಕು. ಶೇರ್ ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಬರ್ತಾ ಇದೆ ಅದನ್ನ ನಾವೇನ್ ಮಾಡಬೇಕು? ಇಲ್ಲಿ ಬರೀಬೇಕು. ಸೊ 8 lakh rupees ಅಲಾಟ್ಮೆಂಟ್ ಮನಿ ಮತ್ತೆ 2 lakh rupees ಏನಿದೆ ಪ್ರೀಮಿಯಂ ಮನಿ. ಸೊ ಟೋಟಲ್ 10 lakh rupees ಬರಬೇಕು. ಸೊ ಅದನ್ನ ಇಲ್ಲಿ ಡೆಬಿಟ್ ಮಾಡೋದ್ರಲ್ಲಿ ಬರಬೇಕು. 10 lakh rupees ಟೋಟಲ್ 10 lakh rupees. ಸೊ ಇದರಲ್ಲಿ ಶೇರ್ ಕ್ಯಾಪಿಟಲ್ ಗೆ ನಾವು ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ? 8 lakh rupees ಅನ್ನು ಮಾಡ್ತಾ ಇದ್ದೀವಿ. ಸೊ ಅಲಾಟ್ಮೆಂಟ್ ಮನಿ ಹೇಗೆ ಬಂದಿದೆ? ಸೊ 20,000 into 40 rupees, so 8 lakh rupees. ಪ್ರೀಮಿಯಂ ಎಷ್ಟಿದೆ? 20,000 into 10 rupees, 2 lakh rupees. ಸೊ ಪ್ರೀಮಿಯಂ ಇದೆ, ಟು ಶೇರ್ ಪ್ರೀಮಿಯಂ ಅಂತ ಬಂದಿದ್ದೀವಿ, ಅಲ್ಲಿ 2 lakh ಅನ್ನು ಬರಬೇಕು. ಸೊ ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? 10 lakh rupees ಆಗುತ್ತೆ. ಸೊ ಥರ್ಡ್ ಎಂಟ್ರಿ ಆಗಿದೆ. ಸೊ ನೆಕ್ಸ್ಟ್ ಎಂಟ್ರಿ ಮಾಡಬೇಕು. ಸೊ ಈಗ ಏನಾಗುತ್ತೆ? ದುಡ್ಡು ಬರುತ್ತೆ. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು, ಸೊ ಯಾವ್ದ್ರಿಂದ ಬರ್ತಾ ಇದೆ? ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಅಲಾಟ್ಮೆಂಟ್ ಪ್ರೋಸೆಸ್ ಇಂದ ದುಡ್ಡು ಬರ್ತಾ ಇದೆ. ಸೊ ಇಲ್ಲಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಎಷ್ಟು ಬರ್ತಿದೀವಿ ಆ ಅಮೌಂಟ್ ಅನ್ನು ಬರೀಬೇಕು. 10 lakh rupees ಇದೆ. ಸೊ 10 lakh rupees ಅನ್ನ ಇಲ್ಲಿ ಬರೀಬೇಕು. $10 lakh. ಸೊ ನರೇಶನ್ ಏನಾಗುತ್ತೆ? ಬಿ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಸೊ ಬಿ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ವಿತ್ ಪ್ರೀಮಿಯಂ ಅಂತ ಕೂಡ ನೀವು ಬರೀಬಹುದು. ಸೊ ನಾನು ಬಿ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಂತ ಬರೆದಿದ್ದೀನಿ. ಸೊ ಎಂಟ್ರಿಯನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇದು ಸೆಕೆಂಡ್ ಪ್ರೋಸೆಸ್ ಎಂಡ್ ಆಯ್ತು. ಸೊ ಈಗ ಥರ್ಡ್ ಪ್ರೋಸೆಸ್ ಯಾವ್ದಿದೆ? ಫಸ್ಟ್ ಅಂಡ್ ಫೈನಲ್ ಕಾಲ್ ಇದೆ. ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಫಸ್ಟ್ ಎಂಟ್ರಿ ಮಾಡಬೇಕು. ಸೊ ಏನಾಗುತ್ತೆ? ಮೊದಲಿಗೆ ಅಮೌಂಟ್ ಅನ್ನ ಡ್ಯೂ ಮಾಡಬೇಕು. ಫಸ್ಟ್ ಅಂಡ್ ಫೈನಲ್ ಕಾಲ್, ಹಾಗಾಗಿ ಫಸ್ಟ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಯಾವ ಅಕೌಂಟ್ಗೆ? ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ನರೇಶನ್ ಬಿ ಫಸ್ಟ್ and final call money. First and final call money due. First and final call money due. So entry ಅನ್ನು ಕ್ಲೋಸ್ ಮಾಡಬೇಕು. ಸೊ ಎಷ್ಟು ಅಮೌಂಟ್ ಬರಬೇಕಾಗಿತ್ತು ಆ ಅಮೌಂಟ್ ಅನ್ನು ಬರಬೇಕು. ಸೊ 8 lakh rupees ಇದೆ. ಸೊ 8 lakh rupees ಅನ್ನು ಬರಬೇಕು ಅಂತ ಬರ್ಕೊಳ್ಬೇಕು. 8 lakh rupees. ಅದೇ ತರ ಕ್ರೆಡಿಟ್ ಸೈಡ್ ಕೂಡ 8 lakh rupees. 8 lakh rupees. ಸೊ ಇಲ್ಲಿ ಕಾಲ್ಸ್ ಇನ್ ಏರಿಯಾಸ್ ಇದೆ, ಅಲ್ಲಿ ದುಡ್ಡು ಬಂದಿಲ್ಲ. ಸೊ ಆ ದುಡ್ಡನ್ನ ಏನ್ ಮಾಡ್ತಾ ಇದ್ದಾರೆ? ಸೊ ದುಡ್ಡು ಬರ್ದೇ ಇದ್ದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಫಾರ್ಫಿಚರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕಾಲ್ಸ್ ಇನ್ ಏರಿಯಾಸ್ ಅಂತ ಬರೆಯೋದಿಲ್ಲ, ಡೈರೆಕ್ಟ್ ಆಗಿ ನಾವು ಏನ್ ಮಾಡ್ತೀವಿ? ದುಡ್ಡು ಎಷ್ಟು ರಿಸೀವ್ ಆಗಿದೆ ಆ ದುಡ್ಡನ್ನ ಬರೀತೀವಿ. ಸೊ ಇಲ್ಲಿ ನೆಕ್ಸ್ಟ್ ಎಂಟ್ರಿ ನಾವು ಏನ್ ಮಾಡ್ಬೇಕು? ದುಡ್ಡನ್ನ ರಿಸೀವ್ ಮಾಡಿದಕ್ಕೆ ಬರೀಬೇಕು. ಸೊ ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಯಾವ ಪ್ರೋಸೆಸ್ ಇಂದ ದುಡ್ಡು ಬರ್ತಾ ಇದೆ? ಫಸ್ಟ್ ಅಂಡ್ ಫೈನಲ್ ಕಾಲ್ ಇಂದ ಬರ್ತಾ ಇದೆ. ಸೊ ಇಲ್ಲಿ ಟು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರಬೇಕು. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ನರೇಶನ್ ಬಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ. ಬಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಅಂತ ಬರೀಬೇಕು. ಸೊ ಎಂಟ್ರಿಯನ್ನು ಏನ್ ಮಾಡಬೇಕು? ಬರ್ದಾದ್ಮೇಲೆ ಕ್ಲೋಸ್ ಮಾಡಬೇಕು. ಸೊ ಎಷ್ಟು ಅಮೌಂಟ್ ಬರ್ತಾ ಇದೆ ಅದನ್ನ ಬರೀಬೇಕು ಇಲ್ಲಿ.
ಸೊ ಇಲ್ಲಿ ನೋಡ್ಬೇಕು ಎಷ್ಟು ಅಮೌಂಟ್ ಬರಬೇಕು ಅದನ್ನ ಬರ್ತಿದೀವಿ 8 lakh rupees. ಸೊ ಇಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಆ ಅಮೌಂಟ್ ಅನ್ನು ಬರಬೇಕು. ಸೊ ಎಷ್ಟು ಅಮೌಂಟ್ ಬಂದಿದೆ ನಮಗೆ ಅಮೌಂಟ್ ರಿಸೀವ್ಡ್ ಇನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಬರ್ತಿದೀವಿ. ಸೊ ಎಷ್ಟು ಬಂದಿದೆ 7,60,000 ಬಂದಿದೆ. ಸೊ ಅಷ್ಟನ್ನೇ ಮಾತ್ರ ನಾವು ಮಾಡಬೇಕು, ಇಲ್ಲಿ ಬರ್ಕೊಳ್ಬೇಕು. $7,60,000. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ ವರ್ಕಿಂಗ್ ನೋಟ್ ಅನ್ನ ಮೊದಲಿಗೆ ಹಾಕಿದ್ದೀನಿ. ಸೊ ನಿಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಿ ನೀವು ಯಾವುದೇ ತರದ ಕ್ಯಾಲ್ಕುಲೇಷನ್ ಮಾಡೋ ಹಾಗಿಲ್ಲ, ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಆಲ್ರೆಡಿ ಮಾಡ್ಬಿಟ್ಟಿದ್ದೀರಿ. ಸೊ ಅದನ್ನ ನೀವು ಮಾಡಬೇಕು, ಇಲ್ಲಿ ಬರಿತಾ ಹೋಗ್ಬೇಕು. ಸೊ ಎಂಟ್ರಿಯನ್ನ ಕ್ಲೋಸ್ ಮಾಡಿದೀನಿ. ಸೊ ಫಸ್ಟ್ ಪ್ರೋಸೆಸ್, ಸೆಕೆಂಡ್ ಪ್ರೋಸೆಸ್, ಥರ್ಡ್ ಪ್ರೋಸೆಸ್, 3 ಪ್ರೋಸೆಸ್ ನ ಎಂಟ್ರೀಸ್ ಗಳನ್ನ ಇಲ್ಲಿ ಬರ್ದಿದ್ದೀನಿ. ಸೊ ಈಗ ಅಡಿಷನಲ್ ಎಂಟ್ರೀಸ್ ಗಳನ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇದನ್ನ ಬರ್ಕೊಳ್ಳಿ. ಸೊ ಅದಾದ್ಮೇಲೆ ನಾನು ಈ 3 ಅಡಿಷನಲ್ ಎಂಟ್ರೀಸ್ ಅನ್ನ ಬರ್ತೀನಿ. ಸೊ ಮೊದಲಿಗೆ ಫಾರ್ಫಿಚರ್ ಮಾಡಿದ್ದಕ್ಕೆ, ಸೆಕೆಂಡ್ ಒನ್ ರೀಇಶ್ಯೂ ಮಾಡಿದ್ದಕ್ಕೆ, ಥರ್ಡ್ ಒನ್ ಕ್ಯಾಪಿಟಲ್ ರಿಸರ್ವ್ ಅಡ್ಜಸ್ಟ್ಮೆಂಟ್ ಮಾಡಿದ್ದಕ್ಕೆ. ಸೊ ಇದನ್ನ ಬರ್ಕೊಳ್ಳಿ, ಅದಾದ್ಮೇಲೆ ಅಲ್ಲಿ ಬರ್ತೇನೆ. ಸೊ ಸ್ಟೂಡೆಂಟ್ಸ್, ಈಗ ನಾವು ನೆಕ್ಸ್ಟ್ ಎಂಟ್ರೀಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಅಡಿಷನಲ್ ಎಂಟ್ರೀಸ್ ಅಂತ ಹೇಳಿದೀನಿ. ಸೊ 3 ಎಂಟ್ರೀಸ್ ಗಳು ಬರ್ತವೆ, 3 ಜರ್ನಲ್ ಎಂಟ್ರೀಸ್ ಗಳು ಬರ್ತವೆ. ಸೊ ಇದರಲ್ಲಿ ಫಸ್ಟ್ ಒನ್ ನಾವು ಯಾಕೆ ಮಾಡ್ತೀವಿ, ಫಾರ್ಫಿಚರ್ ಆಫ್ ಶೇರ್ಸ್ ಗೆ ಮಾಡ್ತೀವಿ. ಸೊ ನೀವು ಇಲ್ಲಿ ಗಮನಿಸಬೇಕು, ನಾವು ದುಡ್ಡು ಎಲ್ಲಿಂದ ಬಂದಿರುತ್ತೆ. ಸೊ ನಾವು ಫಸ್ಟ್ ಕಾಲ್ ಆಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಅಲಾಟ್ಮೆಂಟ್ ಪ್ರೊಸೆಸ್ ಆಗಿರ್ಬೋದು, ಆ ದುಡ್ಡುಗಳನ್ನ ನಾನು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ, ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಸೊ ಈಗ ನಾನೇನ್ ಮಾಡ್ಬೇಕು, ಶೇರ್ ಕ್ಯಾಪಿಟಲ್ ಅಲ್ಲಿ ಒಂದಿಷ್ಟು ದುಡ್ಡನ್ನ ಹಾಕಿದ್ದೇನೆ ನಾನು. ಸೊ 60 rupees ಅವರು ಪೇಮೆಂಟ್ ಮಾಡಿದ್ದಾರೆ. ಸೊ ಆ ದುಡ್ಡು ಕೂಡ ಅಲ್ಲೇ ಇದೆ. ಸೊ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ದುಡ್ಡನ್ನ ವಾಪಸ್ ತರಬೇಕಾಗಿದೆ. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಬರ್ತಾ ಇದ್ದೀನಿ. ಸೊ ಈ ಜರ್ನಲ್ ಎಂಟ್ರಿ, ಫಸ್ಟ್ ಜರ್ನಲ್ ಎಂಟ್ರಿ ನಾನು ಯಾಕೆ ಮಾಡ್ತಾ ಇದ್ದೇನೆ, ಕ್ಯಾನ್ಸಲೇಷನ್ ಆಫ್ ಶೇರ್ಸ್ ಅಂದ್ರೆ ಫಾರ್ಫಿಚರ್ ಆಫ್ ಶೇರ್ಸ್ ಮಾಡೋದಕ್ಕೆ ಈ ಎಂಟ್ರಿಯನ್ನು ಮಾಡ್ತಾ ಇದ್ದೇನೆ. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗುತ್ತೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಶೇರ್ ಕ್ಯಾಪಿಟಲ್ ಇಂದ ನಾನು ದುಡ್ಡನ್ನು ತೆಗಿತಾನೆ. ಸೊ ಈಗ ಶೇರ್ ಕ್ಯಾಪಿಟಲ್ ಇಂದ ದುಡ್ಡನ್ನು ತೆಗೆದ ಮೇಲೆ ನಾವೇನ್ ಮಾಡ್ತೇನೆ, ಟು ಸೊ ಯಾವ ಕಾಲ್ ಅಲ್ಲಿ ದುಡ್ಡು ಬಂದಿಲ್ಲ ಅದನ್ನ ಬರಿತಾ ಇದ್ದಾರೆ. ಸೊ ಯಾವ ಕಾಲ್ ಅಲ್ಲಿ ದುಡ್ಡು ಬಂದಿಲ್ಲ, ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ನಾವೇನ್ ಮಾಡ್ತಾ ಇಲ್ಲ, 40,000 rupees ಅನ್ನ ಇಲ್ಲಿ ರಿಸೀವ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಬರ್ತಾ ಇದ್ದೇನೆ, ಟು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್, ಟು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಸೊ ಇಲ್ಲಿ ಟೋಟಲ್ ಶೇರ್ಸ್ ಅನ್ನ ಬರ್ತಾ ಇದ್ದಾನೆ. ಸೊ ಶೇರ್ ಕ್ಯಾಪಿಟಲ್ ಗೆ ಸೊ ಎಷ್ಟು ದುಡ್ಡನ್ನ ತೆಗ್ತಾ ಇದ್ದಾನೆ, ಟೋಟಲ್ ಎಷ್ಟು ಬರಬೇಕಾಗಿತ್ತು ಅದನ್ನ ಬರ್ತಾ ಇದ್ದಾನೆ. ಸೊ ಟೋಟಲ್ ಅಮೌಂಟ್ ಎಷ್ಟು ಬರಬೇಕಾಗಿತ್ತು, ಇಲ್ಲಿ ನಮಗೆ 1 lakh rupees ಬರಬೇಕಾಗಿತ್ತು. ಸೊ ಇಲ್ಲಿ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡಿದೀನಿ. ಸೊ ಅಲ್ಲಿ ಅಮೌಂಟ್ ಎಷ್ಟು ಬರಬೇಕು, ಟೋಟಲ್ ಎಷ್ಟು ಬರಬೇಕಾಗಿತ್ತು, 1 lakh rupees ಬರಬೇಕಾಗಿತ್ತು. ಸೊ ಟೋಟಲ್ ಅಮೌಂಟ್, ಟೋಟಲ್ ಶೇರ್ ಕ್ಯಾಪಿಟಲ್ ಗೆ ನಾವು ಎಷ್ಟು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು, 1 lakh rupees ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ 1 lakh rupees ಬರ್ತಾ ಇಲ್ಲ. ಸೊ ಹಾಗಾಗಿ 1 lakh rupees ಬರ್ತಾ ಇಲ್ಲ ಇಲ್ಲಿ. ಸೊ ಫಾರ್ಫಿಚರ್ ಅಕೌಂಟ್, ಸೊ ಇಲ್ಲಿ ಟು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಬರ್ತಿದ್ದೀನಿ. ಸೊ ಫೈನಲ್ ಕಾಲ್ ಅಲ್ಲಿ ಎಷ್ಟು ದುಡ್ಡು ಬರ್ತಾ ಇಲ್ಲ ಅದನ್ನ ಬರೀಬೇಕು. ಸೊ 40,000 rupees ಬರ್ತಾ ಇಲ್ಲ. ಹಾಗಾಗಿ ಈ ಕಡೆ 40,000 rupees ಅನ್ನ ಬರ್ತಾ ಇದ್ದೀನಿ. ಸೊ ಟೋಟಲ್ ಅಮೌಂಟ್ 1 lakh rupees ಬರಬೇಕಾಗಿತ್ತು, ಅದರಲ್ಲಿ 40,000 rupees ನಮಗೆ ಬರ್ತಾ ಇಲ್ಲ. ಸೊ ಬಾಕಿ ಅಮೌಂಟ್ ಏನಿದೆ, ಸೊ ಎಷ್ಟು ಅಮೌಂಟ್ ಇದೆ, ಬಾಕಿ ಅಮೌಂಟ್ ಅಂದ್ರೆ ಎಷ್ಟಾಗುತ್ತೆ, 60,000 ಆಗುತ್ತೆ. ಸೊ ಟೋಟಲ್ 1 lakh rupees. ಸೊ ಅದರಲ್ಲಿ 40,000 ಬರ್ತಾ ಇಲ್ಲ. ಸೊ 60,000 ಏನಾಗಿದೆ ನಮಗೆ ದುಡ್ಡು ಬಂದಿದೆ. ಆ ದುಡ್ಡನ್ನ ನಾವು ಏನ್ ಮಾಡ್ತಾ ಇದೀವಿ, ಫಾರ್ಫಿಚರ್ ಮಾಡ್ತಾ ಇದೀವಿ. ಹಾಗಾಗಿ ನಾವು ಫಾರ್ಫಿಚರ್ ಅಕೌಂಟ್ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ಬರೀಬೇಕು, ಟು ಶೇರ್ ಫಾರ್ಫಿಚರ್ ಅಕೌಂಟ್, ಟು ಶೇರ್ ಫಾರ್ಫಿಚರ್ ಅಕೌಂಟ್, ಟು ಶೇರ್ ಫಾರ್ಫಿಚರ್ ಅಕೌಂಟ್. ಸೊ ಫಾರ್ಫಿಚರ್ ಅಕೌಂಟ್ಗೆ ಎಷ್ಟು ಬರಬೇಕು, 60,000 ಬರಬೇಕು. ಸೊ 60,000 rupees ಅನ್ನು ನಾವು ಏನ್ ಮಾಡ್ತಾ ಇದೀವಿ, ಫಾರ್ಫಿಚರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಈ ತರ ನಾವು ಅದನ್ನ ಬರೀಬೇಕು. ಸೊ ಫಸ್ಟ್ ಗೆ ನಾವೇನ್ ಮಾಡಬೇಕು, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡಬೇಕು. ಸೊ ಟೋಟಲ್ ಅಮೌಂಟ್ ಎಷ್ಟು ಬರಬೇಕಾಗಿತ್ತು, 1000 into 100 ಮಾಡಿದಾಗ ನಮಗೆ 1 lakh rupees ಟೋಟಲ್ ಬರಬೇಕಾಗಿತ್ತು. ಅದರಲ್ಲಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 40,000 rupees ನಮಗೆ ಬರ್ತಾ ಇಲ್ಲ. ಬಾಕಿ ಎಷ್ಟು ಉಳಿದಿದೆ, 60,000 rupees. ಆ 60,000 rupees ಏನ್ ಪೇಮೆಂಟ್ ಮಾಡಿದ್ದಾರೆ ಅದನ್ನ ನಾವೇನ್ ಮಾಡಬೇಕು, ಶೇರ್ ಫಾರ್ಫಿಚರ್ ಅಕೌಂಟ್ಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ನರೇಶನ್ ಅನ್ನು ಬರೀಬೇಕು. ಇದಕ್ಕೆ ನರೇಶನ್ ಬಿ 1000 shares for
non-payment of first and final call. B. 1000 shares for non-payment of first and final call at rupees 40 per share. At rupees 40 per share. So 1000 shares ಏನಾಗಿದಾವೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ದುಡ್ಡು ಬರ್ತಾ ಇಲ್ಲ. ಸೊ 40 per share. ಸೊ ಮಾಡಿದಾಗ 40,000. ಸೊ ಬಾಕಿ ಏನಿದೆ 60,000 rupees ಏನಿದೆ, ಸೊ ಅದನ್ನ ಪೇಮೆಂಟ್ ಮಾಡಿದಾರೆ ಆಲ್ರೆಡಿ. ಸೊ ಆ ಅಮೌಂಟ್ ಅನ್ನ ನಾವೇನ್ ಮಾಡ್ತಾ ಇದ್ವಿ, ಶೇರ್ ಫಾರ್ಫಿಚರ್ ಅಕೌಂಟ್ ಗೆ ಅದನ್ನ ಕ್ರೆಡಿಟ್ ಮಾಡ್ತಾ ಇದ್ವಿ. ಸೊ ಎಂಟ್ರಿಯನ್ನ ಕ್ಲೋಸ್ ಮಾಡಬೇಕು. ಸೊ ಇದು ಫಸ್ಟ್ ಎಂಟ್ರಿ ಆಗಿದೆ. ಸೊ ಫಸ್ಟ್ ಎಂಟ್ರಿ ನಾವು ಯಾಕೆ ಮಾಡಿದೀವಿ, ಕ್ಯಾನ್ಸಲೇಷನ್ ಆಫ್ ಶೇರ್ಸ್. ಸೊ ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಶೇರ್ ಗಳನ್ನ. ಸೊ ಈಗ ನಾವೇನ್ ಮಾಡ್ಬೇಕು, ರೀ ಇಶ್ಯೂ ಆಫ್ ಶೇರ್ಸ್ ಗೆ ಒಂದು ಎಂಟ್ರಿಯನ್ನು ಮಾಡಬೇಕು. 8th ಎಂಟ್ರಿ. ಸೊ ರೀ ಇಶ್ಯೂ ಮಾಡಿದಾಗ, ಸೊ ಇಲ್ಲಿ ರೀ ಇಶ್ಯೂ ಅಂತ ಬರ್ತಿದೀವಿ ಕ್ಯಾಲ್ಕುಲೇಷನ್ ಅಲ್ಲಿ. ಸೊ ರೀ ಇಶ್ಯೂ ಮಾಡಿದಾಗ ನಮಗೆ ದುಡ್ಡು ಬರ್ತಾ ಇದೆ 90,000 rupees ಬರ್ತಾ ಇದೆ, 10,000 rupees ಲಾಸ್ ಆಗ್ತಾ ಇದೆ. ಸೊ ಅದನ್ನ ಬರೀಬೇಕು. ಸೊ ಈಗ ಜರ್ನಲ್ ಎಂಟ್ರಿನ ಬರೀಬೇಕು. ಸೊ ದುಡ್ಡು ಬಂದಾಗ ನಾವೇನ್ ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ನಮಗೆ ದುಡ್ಡು ಬರ್ತಾ ಇದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡ್ತಾ ಇದೀವಿ. ಸೊ ಇದರ ಜೊತೆಗೆ ನಮ್ಗೆ ಏನಾಗ್ತಾ ಇದೆ, 10,000 rupees ಬರ್ತಾ ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಯಾವ ದುಡ್ಡನ್ನ, ಸೊ ಎಲ್ಲಿಂದ ನಾವು ತಗೊಳ್ಬೇಕು, ಶೇರ್ ಫಾರ್ಫಿಚರ್ ಅಕೌಂಟ್ ಅಲ್ಲಿ ತಗೊಳ್ಬೇಕು. ಸೊ 60,000 rupees ಅವ್ರಿಗೆ ನಾವು ಕೊಡೋದಿದೆ. ಸೊ ಆ ದುಡ್ಡನ್ನೇ ನಾವೇನ್ ಮಾಡ್ಬೇಕು, 10,000 ಅನ್ನು ತೆಗಿಬೇಕು. ಹಾಗಾಗಿ ಇಲ್ಲಿ ಶೇರ್ ಫಾರ್ಫಿಚರ್ ಅಕೌಂಟ್ ಡೆಬಿಟ್. ಸೊ 2 ಅಕೌಂಟ್ಗಳು ಡೆಬಿಟ್ ಆಗ್ತಾ ಇದಾವೆ. ಸೊ ನಮಗೆ ಲಾಸ್ ಆಗಿದೆ. ಸೊ ಆ ಲಾಸ್ ಅನ್ನ ನಾವು ಶೇರ್ ಫಾರ್ಫಿಚರ್ ಅಕೌಂಟ್ ಇಂದ ತೆಗಿತೇವೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಎಷ್ಟು ದುಡ್ಡು ಬಂದಿದೆ ಅದನ್ನ ಬರೀಬೇಕು. ಅಮೌಂಟ್ ಎಷ್ಟು ಬಂದಿದೆ, 90,000 ಬಂದಿದೆ. ಹೇಗೆ ಬಂದಿದೆ, 1000 into 90 rupees ಬಂದಿದೆ. ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಬರ್ತಾ ಇದೆ, 90,000 rupees ಬರ್ತಾ ಇದೆ. 90,000 rupees ಬರ್ತಾ ಇದೆ. ಶೇರ್ ಫಾರ್ಫಿಚರ್ ಅಕೌಂಟ್, ಸೊ ಎಷ್ಟು ಬರಬೇಕಾಗಿತ್ತು, ಎಷ್ಟು ಲಾಸ್ ಆಗಿದೆ, 10,000 ಆಗಿದೆ. ಸೊ ಹಾಗಾಗಿ 10,000 ಅನ್ನು ಡೆಬಿಟ್ ಸೈಡ್ ಬರಬೇಕು. 2. ಸೊ ಯಾವ ಕಾಲ್ ಅಲ್ಲಿ ಇದಾಗಿದೆ, ಸೊ ಯಾವ ಪ್ರೋಸೆಸ್ ಅಲ್ಲಿ ನಮ್ಗೆ ಇಲ್ಲಿ ದುಡ್ಡು ಬರ್ತಾ ಇಲ್ಲ, ಫಸ್ಟ್ ಪ್ರೊಸೆಸ್ ಅಲ್ಲಿ ಅದು ದುಡ್ಡು ಬರ್ತಾ ಇಲ್ಲ. ಸೊ ಈಗ ನಾವೇನ್ ಮಾಡ್ಬೇಕು, ದುಡ್ಡು ಬಂದ್ರೆ ನಾವೇನ್ ಮಾಡ್ತೀವಿ, ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈಗಲೂ ಕೂಡ ನಾವೇನ್ ಮಾಡ್ತಾ ಇದೀವಿ, ರೀಇಶ್ಯೂ ಮಾಡಿದಾಗ ದುಡ್ಡು ಬರ್ತಾ ಇದೆ. ಸೊ ಆ ದುಡ್ಡನ್ನ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ನಾವೇನ್ ಮಾಡ್ತಾ ಇದೀವಿ, ಆ ದುಡ್ಡನ್ನು ಕೂಡ ಏನ್ ಮಾಡ್ತಾ ಇದೀವಿ, ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ನರೇಶನ್ ಬರಬೇಕು, ಬಿ ರೀಇಶ್ಯೂ ಆಫ್ 1,000 shares at rupees 90 per share. At rupees 90 per share ಅಂತ ಬರಬೇಕು. ಸೊ ಇಲ್ಲಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದೀವಿ, ಅದನ್ನ ಕ್ರೆಡಿಟ್ ಮಾಡಿದೀವಿ. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, 90,000 plus 10,000 ಎಷ್ಟಾಗುತ್ತೆ, 1 lakh rupees ಆಗುತ್ತೆ. ಆ 1 lakh rupees ಅನ್ನು ನಾವೇನ್ ಮಾಡಬೇಕು, ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇದು ಸೆಕೆಂಡ್ ಎಂಟ್ರಿ. ಸೊ ಫಸ್ಟ್ ಎಂಟ್ರಿ ಕ್ಯಾನ್ಸಲೇಷನ್ ಆಫ್ ಶೇರ್ಸ್. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಂದ ಏನ್ ಮಾಡ್ತೀವಿ, ದುಡ್ಡನ್ನ ತೆಗಿತೀವಿ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್, ಟು ಶೇರ್ ಫಾರ್ಫಿಚರ್ ಅಕೌಂಟ್. ಸೊ ಇದು ಫಸ್ಟ್ ಎಂಟ್ರಿ. ಸೆಕೆಂಡ್ ಎಂಟ್ರಿ ರೀಇಶ್ಯೂ ಆಫ್ ಶೇರ್ಸ್ ಗೆ ಮಾಡಬೇಕು. ಸೊ ದುಡ್ಡು ಬರುತ್ತೆ ನಮಗೆ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಲಾಸ್ ಆಗಿದೆ. ಸೊ ಅದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಶೇರ್ ಫಾರ್ಫಿಚರ್ ಅಕೌಂಟ್ಗೆ. ಶೇರ್ ಫಾರ್ಫಿಚರ್ ಅಕೌಂಟ್ ಡೆಬಿಟ್ ಮಾಡಬೇಕು. 2. ಸೊ ದುಡ್ಡನ್ನ ನಾವೇನ್ ಮಾಡಬೇಕು, ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ವಾಪಸ್ ಮತ್ತೆ ಕಳಿಸಬೇಕು. ಸೊ ಥರ್ಡ್ ಒನ್ ಲಾಸ್ಟ್ ಎಂಟ್ರಿ, 9th ಎಂಟ್ರಿ. ಸೊ ಈಗ ನಾವೇನ್ ಮಾಡಬೇಕು, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಕ್ಯಾಪಿಟಲ್ ರಿಸರ್ವ್ ಗೆ ನಾವೇನ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ಸ್ ಅನ್ನ ಮಾಡಬೇಕು. ಸೊ ಕ್ಯಾಪಿಟಲ್ ರಿಸರ್ವ್ಸ್ ಗೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬೇಕು. ಸೊ ಹೇಗೆ ಮಾಡಬೇಕು, ಎಲ್ಲಿಂದ ಎಲ್ಲಿಗೆ ಮಾಡಬೇಕು. ಸೊ ಶೇರ್ ಫಾರ್ಫಿಚರ್ ಅಕೌಂಟ್ ಅಲ್ಲಿ ದುಡ್ಡಿದೆ. ಸೊ ಎಷ್ಟು ದುಡ್ಡಿದೆ, ಸೊ 60,000 ದುಡ್ಡಿತ್ತು, ಅದರಲ್ಲಿ 10,000 ಅನ್ನ ನಾವು ಮೈನಸ್ ಮಾಡ್ಕೊಂಡಿದೀವಿ. ಸೊ ಟೋಟಲ್ ಶೇರ್ ಕ್ಯಾಪಿಟಲ್ ಅಲ್ಲಿ ದುಡ್ಡಿದೆ. ಸೊ ಶೇರ್ ಫಾರ್ಫಿಚರ್ ಅಕೌಂಟ್ ಡೆಬಿಟ್. ಸೊ ಶೇರ್ ಫಾರ್ಫಿಚರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಅಲ್ಲಿ ಏನ್ ದುಡ್ಡು ಉಳಿದಿದೆ ಅದನ್ನ ನಾವೇನ್ ಮಾಡ್ತೀವಿ, ಕ್ಯಾಪಿಟಲ್ ರಿಸರ್ವ್ ಹಾಕ್ತಿವಿ, ಅಂದ್ರೆ ಫಂಡ್ಸ್ ಅನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಶೇರ್ ಫಾರ್ಫಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್.
ಸೊ ಶೇರ್ ಫಾರ್ಫಿಚರ್ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟು ಉಳಿದಿದೆ ಆ ದುಡ್ಡನ್ನ ನಾವು ಏನ್ ಮಾಡ್ತೀವಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ಬರ್ದಿದ್ದೀವಿ ಅಮೌಂಟ್ ರಿಫಂಡೆಡ್. ಸೊ 60,000 ಇತ್ತು, ಫಾರ್ಫಿಚರ್ ಅಕೌಂಟ್ ಅಲ್ಲಿ 60,000 ಇತ್ತು. ಸೊ 10,000 ರುಪೀಸ್ ಏನ್ ಮಾಡಿದ್ವಿ ಡೆಬಿಟ್ ಮಾಡಿದ್ವಿ. ಸೊ ಇಲ್ಲಿ ಮಾಡಿದ್ವಿ 10,000 ರುಪೀಸ್ ಅನ್ನ ಡೆಬಿಟ್ ಮಾಡಿದ್ವಿ. ಸೊ ಇಲ್ಲಿ ನೋಡಬಹುದು. ಸೊ ಶೇರ್ ಫಾರ್ಫಿಚರ್ ಅಕೌಂಟ್ ಎಷ್ಟಿತ್ತು 60,000. ಸೊ ಅದು ಅಮೌಂಟ್. ಸೊ ಆ ಅಮೌಂಟ್ ಅನ್ನ ನಾವು ಏನ್ ಮಾಡ್ತಾ ಇದ್ವಿ ಶೇರ್ ಫಾರ್ಫಿಚರ್ ಅಕೌಂಟ್ ಗೆ ಡೆಬಿಟ್ ಮಾಡ್ತಾ ಇದ್ವಿ 10,000 ರುಪೀಸ್. ಸೊ 60,000 ಮೈನಸ್ 10,000 ಮಾಡಿದಾಗ ಎಷ್ಟು ಉಳಿತು 50,000 ರುಪೀಸ್ ಉಳಿದಿದೆ. ಸೊ ಆ 50,000 ಅನ್ನ ಇಲ್ಲಿ ತೋರಿಸಿದೀನಿ. ಸೊ ಅದು ಏನು ಅಮೌಂಟ್ ರಿಫಂಡೆಡ್. ಸೊ ಆ ಅಮೌಂಟ್ ಅನ್ನ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ವಿ. ಶೇರ್ ಫಾರ್ಫಿಚರ್ ಅಕೌಂಟ್ ಡೆಬಿಟ್ ಮಾಡಿದೀವಿ ಟು ಶೇರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಬರ್ದಿದೀವಿ. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 50,000 ಆಗುತ್ತೆ. ಸೊ 50,000 ಅನ್ನ ಎರಡು ಕಡೆ ಬರ್ತಾ ಇದ್ದೇನೆ 50,000. ಸೊ ಈ ತರ ಬರ್ದಿದ್ದೇನೆ. ಸೊ ನರೇಶನ್ ಅನ್ನ ಬರೀಬೇಕು ಬಿ ಪ್ರಾಫಿಟ್ ಆನ್ ಬಿ amount on share forfeiture account. Amount on share forfeiture account transferred to capital reserve. B amount on share forfeiture account transferred to capital reserve ಅಂತ ಬರ್ತಿದ್ದೀನಿ. ಸೊ ಅಮೌಂಟ್ ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಫೈನಲಿ 50,000 ಮತ್ತೆ 50,000 ಅನ್ನ ಮಾಡ್ತಾ ಇದೀವಿ. ಸೊ ಈ ತರ ನಾವು ಏನ್ ಮಾಡ್ಬೇಕು ಮೂರು ಎಂಟ್ರೀಸ್ ಗಳನ್ನ ಅಡಿಷನಲ್ ಎಂಟ್ರೀಸ್ ಅಂತ ಏನ್ ಕರಿತೀವಿ. ಸೊ ಆ ಮೂರು ಎಂಟ್ರೀಸ್ ಗಳನ್ನ ಹಾಕಬೇಕು. ಸೊ ಫಸ್ಟ್ ಒನ್ ಎಲೆಕ್ಟ್ ಮಾಡಬೇಕು ಕ್ಯಾನ್ಸಲೇಷನ್ ಗೆ ಮಾಡಬೇಕು. ಫಸ್ಟ್ ಎಂಟ್ರಿ ಕ್ಯಾನ್ಸಲೇಷನ್. ಸೆಕೆಂಡ್ ಎಂಟ್ರಿ ಯಾಕೆ ಮಾಡಬೇಕು ರೀಇಶ್ಯೂ ಗೆ ಮಾಡಬೇಕು. ಥರ್ಡ್ ಎಂಟ್ರಿ ಯಾಕೆ ಮಾಡಬೇಕು ಥರ್ಡ್ ಎಂಟ್ರಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಸೊ ಅದಕ್ಕೆ ಮಾಡಬೇಕು. ಸೊ ಇದಿಷ್ಟು ನೆನಪಿಟ್ಕೊಂಡ್ರೆ ನೀವು ಈಸಿಲಿ ಏನ್ ಮಾಡಬಹುದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಬೇಸಿಕಲಿ ನಿಮಗೆ ಈ ತರ ಎಂಟ್ರೀಸ್ ಗಳೇ ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಅಮೌಂಟ್ ಅನ್ನ ನೋಡ್ಕೊಳ್ಳಿ ಸರಿಯಾಗಿ. ಸೊ ಎಲ್ಲೆಲ್ಲಿ ನಾನು ಅಮೌಂಟ್ ಅನ್ನ ತಗೊಂಡಿದ್ದೀನಿ ಎಲ್ಲೆಲ್ಲಿ ಬಿಟ್ಟಿದ್ದೀನಿ ಅದನ್ನ ತಗೊಳ್ಳಿ. ಆನಂತರ ಶೇರ್ ಫಾರ್ಫಿಚರ್ ಅಕೌಂಟ್ ಅನ್ನ ಹೇಗೆ ಹಾಕಿದ್ದೀನಿ. ಸೊ ಒಂದ್ ಕಡೆ ಡೆಬಿಟ್ ಮಾಡಿದ್ದೀನಿ ಒಂದ್ ಕಡೆ ಕ್ರೆಡಿಟ್ ಮಾಡಿದ್ದೀನಿ. ಸೊ ಯಾಕೆ ಮಾಡಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ವರ್ಕಿಂಗ್ ನೋಟ್ ಅನ್ನ ಸರಿಯಾಗಿ ಹಾಕಿದ್ರೆ ನೀವು ಈಸಿಲಿ ಏನ್ ಮಾಡಬಹುದು ಜರ್ನಲ್ ಎಂಟ್ರೀಸ್ ಗಳನ್ನ ಹಾಕಬಹುದು. ಸೊ ಇದಿಷ್ಟು ಫಸ್ಟ್ ಪ್ರಾಬ್ಲಮ್ ಆಗಿದೆ. ಸೊ ಫಸ್ಟ್ ಪ್ರಾಬ್ಲಮ್ ಆನ್ ಫಾರ್ಫಿಚರ್ ಅಂಡ್ ರೀಇಶ್ಯೂ ಆಫ್ ಶೇರ್ಸ್ ಆಗಿದೆ. ಸೊ ಇದರಲ್ಲಿ ನಿಮಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.